ಇದ್ದೀವಿ. ನಿಮ್ಗೇನಾದರೂ ಡೌಟ್ಸ್ ಇದ್ರೆ, ಏನಾದರೂ ಕೇಳಬೇಕು ಅಂತ ಇದ್ರೆ ಅವರಿಗೆ ಅದ್ರಲ್ಲಿ ತುಂಬ ಮಾಸ್ಟರ್ಸ್ ನಂಬರ್ಸ್ ಇದೆ. ಯಾರಿಗಾದರೂ ನೀವು ಫೋನ್ ಮಾಡಿ. ಆ, ಏಕೆಂದರೆ ಈಗ ಎಲ್ಲ ಟೈಮಲ್ಲೂ ನಾವು ಸಿಗದೇ ಇರ್ಬೋದು. ಆಮೇಲೆ ಎಲ್ಲದಕ್ಕೂ ನನಗೆ ಆ, ಆ, ಸಿಗದೇ ಇರ್ಬೋದು. ಆದರೆ ನಿಮ್ಮಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ, ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಅಥವಾ ಎಲ್ಲದಕ್ಕೂ ಅಲ್ಲಿ ಮಾಸ್ಟರ್ಸ್ ಇದ್ದಾರೆ ತುಂಬ ಜನ. ಅವರು ತುಂಬ ಒಳ್ಳೆ ಸಾಧಕರೇ ಇದ್ದಾರೆ. ಆ, ಅವರಿಗೆ ಫೋನ್ ಮಾಡಿ. ಖಂಡಿತ ಅವರು ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಹೇಳ್ತಾರೆ. ಅವರೆಲ್ಲ ಈಗಾಗಲೇ ತುಂಬಾ ಉನ್ನತ ಸ್ಥಿತಿಯಲ್ಲಿದ್ದಾರೆ. ಆಯ್ತಾ, ಅವರಿಗೂ ಮಾಡಿ. ಅವರಿಗೆ ಫೋನ್ ಮಾಡಿ. ಹ. ಆಮೇಲೆ ನಾನು ಯಾರೇ ಫೋನ್ ಮಾಡಿದ್ರು ರಿಸೀವ್ ಮಾಡ್ತೀನಿ. ಆದ್ರೆ ಕೆಲವರು ಸುಮ್ಮನೆ ಸಣ್ಣ ಸಣ್ಣದಕ್ಕೆಲ್ಲ ಮಾಡ್ತಾರೆ. ಬೇಜಾರಾಗ್ತದೆ. ಏನಾದ್ರೂ ತುಂಬಾ ಮುಖ್ಯವಾಗಿದ್ರೆ ಮಾಡ್ಬೇಕು ಅಲ್ವಾ. ಈ ಬೇರೆಯವರಿಗೆ ಅದು ಮಿಸ್ ಆಗ್ಬಾರ್ದು. ಸುಮಾರು ಒಂದು 70-80 ಕಾಲ್ ಬರ್ತಾವ್ರಿ ದಿನಕ್ಕೆ ನನಗೆ. ಆ, ಏನ್ ಮಾಡೋದು ನಾನು? ಯಾರ್ದು ಅಂತ ತಗೊಳ್ಳಿ ನಾನು. ನನಗೂ ನನ್ನದೇ ಆದ ಕೆಲಸ ಇರ್ತದೆ. ಆ, ಆ, ಹಂಗಾಗಿ ಆ ಕಡೆನೂ ನಾನು ಗಮನ ಕೊಡಬೇಕು. ಪಾಪ ಇರ್ಬೋದೇನೋ ಅಂತೇಳಿ ನಾನು ತಗೊಂಡಿರ್ತೇನೆ. ಸುಮ್ಮನೆ ಏನೋ ಒಂದು ಸಣ್ಣ ವಿಷಯ ಅದಕ್ಕೆ ಫೋನ್ ಮಾಡಿರ್ತಾರೆ. ದಿನಾ ಅದನ್ನ ರಿಪೀಟ್ ಮಾಡಿರ್ತೀವಿ, ಹೇಳಿರ್ತೀವಿ. ಆ, ಆಮೇಲೆ ದಿನಾ ಹಾಕ್ತಾ ಇದೀವಿ ಸೀನಿಯರ್ ಮಾಸ್ಟರ್ಸ್ ನಂಬರ್. ಅವ್ರಿಗೆ ಫೋನ್ ಮಾಡಿ. ಯಾಕೆಂದ್ರೆ ಸುಮಾರು 10, 12, 15 ನಂಬರ್ಸ್ ಇದಾವೆ ಅದರಲ್ಲಿ. ಅದು ಡಿಸ್ಟ್ರಿಬ್ಯೂಟ್ ಆದ್ರೆ ಏನಾಗ್ತದೆ, ನೀನು ಎಲ್ಲರಿಗೂ ಒಂದೇ ಸಾರಿ ಮಾಡಲ್ಲ. ಅವರಿಗೆ ಮಾಡಿದಾಗ ಏನಾಗ್ತದೆ, ಮಾಡಬೇಡ್ರಿ ಅಂತ ನಾನು ಹೇಳ್ತಿಲ್ಲ. ಆದರೆ ತುಂಬಾ ಮುಖ್ಯ ಅನಿವಾರ್ಯತೆ ಇದ್ದಾಗ ಮಾಡಿ. ಇಲ್ಲಾಂದ್ರೆ ಕ್ಲಾಸಲ್ಲೇ ಇರ್ತದೆ, ಕ್ಲಾಸಲ್ಲಿ ಹ್ಯಾಂಡ್ ರೈಸ್ ಮಾಡಿ, ಮಾತಾಡಿ. ಇಲ್ಲ ನಿಮ್ಗೆ ಏನಾದರೂ ತುಂಬಾ ಎಮರ್ಜೆನ್ಸಿ ಇದೆ ಅಂದ್ರೆ, ತುಂಬಾ ಬಹಳ ಮುಖ್ಯವಾದದ್ದು ಅಂದ್ರೆ ಫೋನ್ ಮಾಡಿ. ಇಲ್ಲ ಅದಕ್ಕೂ ನಾವು ಫೋನಿಗೆ ಸಿಗ್ಲಿಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ಏನಾದರೂ ಹಾಕಿ ಇದನ್ನು ವಾಟ್ಸಾಪಲ್ಲಿ. ಹ್ಮ್. ಆ, ಅವಾಗ ರಿಪ್ಲೈ ಮಾಡ್ತೀವಿ ಖಂಡಿತ. ಹ್ಮ್. ಹಂಗಾಗಬಾರ್ದು ಅಲ್ವಾ. ಆಮೇಲೆ ಅವರಿಗೂ ಮಾಸ್ಟರ್ಸ್ ಎಲ್ಲರಿಗೂ ಒಂದು ಸೇವಾ ಭಾಗ್ಯ ಸಿಗಲಿ ಅಲ್ವಾ. ಅವರಿಗೂ ಎಷ್ಟೋ ಒಂದು ಇದಿರ್ತದೆ. ಸೀನಿಯರ್ ಮಾಸ್ಟರ್ಸ್ ಇದ್ದಾರೆ. ಆ, ಅವರಿಗೂ ಒಂದು ಅಪರ್ಚುನಿಟಿ ಸಿಗುತ್ತೆ. ಆಮೇಲೆ ಇವಾಗ ನಮಗೆ ತುಂಬಾ ಜನ ಮಾಸ್ಟರ್ಸ್ ಈಗ ವಾಲಂಟಿಯರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹ್ಮ್. ಆ, ಹಾಗೆ ಎಲ್ಲರಿಗೂ ಒಂದು ಒಂದು ಏನಂತೀವಿ, ಸೇವಾ ಅಪರ್ಚುನಿಟಿ. ಓಕೆ ಮಾಸ್ಟರ್ಸ್, ಯಾರಾದರೂ ಏನಾದರೂ ಇದ್ರೆ ಕೇಳಿ. ಇಲ್ಲಾಂದ್ರೆ ನಾವು ಪುನಃ ಇದು ಸ್ಟಾರ್ಟ್ ಮಾಡೋಣ. ಯಾರಾದರೂ ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಉಡುಪಿ ಧ್ಯಾನ ಯಜ್ಞದ್ದು. ಆ, ದಿಲೀಪ್ ಸರ್. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಎಲ್ಲಿ ಸರ್, ಅಪರೂಪ ಆಗ್ಬಿಟ್ರಿ ಯಾಕೋ. ಈಗ ಆಯ್ತು ಸರ್, ಇಷ್ಟೊತ್ತವರೆಗೂ ಧ್ಯಾನ ಮಾಡ್ತಾನೆ ಇದ್ದೀನಿ. ಆಕ್ಚುಲಿ ಲಾಸ್ಟ್ ಒಂದು 3 ಡೇಸ್ ಊರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಆನ್ಲೈನ್ ರೂಮ್ಗೆ ಆಗ್ತಿರ್ಲಿಲ್ಲ, ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗ. ಹ್ಮ್ ಹ್ಮ್ ಹಂಗಾಗಿ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ವಿಡಿಯೋದಲ್ಲಿ ಸಿಗ್ತಾ ಇರಲಿಲ್ಲ. ಹ್ಮ್. ಓಕೆ ಸರ್, ಓಕೆ. ಮತ್ತೆ ಏನಾದ್ರು ಹೇಳಿ ಸರ್, ಇವತ್ತು ವಚನ ಹೇಳಿ ಒಂದು. ಹೇಳ್ತೀರಾ ಸರ್? ಇಲ್ಲ ಸರ್, ಇವತ್ತೇನು ನೋಡಿಲ್ಲ ಯಾವುದು. ಹೌದಾ. ಇವತ್ತು ಫುಲ್ ಅದು ಜಾಸ್ತಿ ಹೊತ್ತಾಗೋಯ್ತು ಧ್ಯಾನ. ಈಗ ತಾನೇ ಎಚ್ಚರಾಗಿ ನೋಡ್ತಾ ಇದ್ದೀನಿ, ಡಿಸ್ಕಷನ್ ಮುಗಿದೇ ಬಿಟ್ಟಿದೆ ಆಲ್ರೆಡಿ. ಓಕೆ ಓಕೆ. ಓಕೆ ಸರ್, ಓಕೆ. ಶಶಿಕಲಾ ಮಾಸ್ಟರ್ ಹೇಳ್ತೀರಾ? ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಬಸವಣ್ಣವ್ರ ಚೆನ್ನಂದ್ ಹೇಳ್ತೀನಿ ಸರ್. ಹೇಳಿ ಮೇಡಮ್, ಹೇಳಿ. ಕಲ್ಲನಾಗರ ಕಂಡಡೆ ಹಾಲನ್ನೆರೆನೆಂಬುವರು, ಗಿಟ್ಟ ನಾಗರ ಕಂಡಡೆ ಕೊಲ್ಲನೆಂಬನವರು, ಹುಂಬ ಜಂಗಮನ ಬಂದೊಡೆ ನಡೆಯನೆಂಬವರು, ಉಣ್ಣದ ಲಿಂಗಕ್ಕೆ ನೊಣವ ಹಿಡಿಯನೆಂದಯ್ಯ, ಪುನಮ್ಮ ಕೂಡಲ ಸಂಗಮ ದೇವನ ಶರಣರ ಕಂಡು ಉದಾಸೀನ ಮಾಡಿದಂತೆ, ಕಲ್ಲು ತಾಗಿದ ಮಿಟ್ಟಿತೆನ ತಪ್ಪಯ್ಯ. ಸಾರಾಂಶ ಹೇಳ್ತೀನಿ.
ಹ್ಮ್. ಈ ಕಾಲದ ಸಮ ಈ ಕಾಲದ ಸಮಾಜದ ಸುಧಾರಕನಾದ ಬಸವಣ್ಣನನ್ನು ಜನಜೀವನವನ್ನು ಆಳವಾಗಿ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಅದರಲ್ಲಿ ಮೌಢ್ಯ ಮತ್ತು ಕಂದಾಚಾರಗಳನ್ನು ಅವನಿಗೆ ಎದ್ದು ಕಾಣುವಂತೆ ಅವನು ಯಾವ ಮೌಢ್ಯ ಮತ್ತು ಕಂದಾಚಾರವನ್ನು ಹೋಗಲಾಡಿಸಲು ತನ್ನ ಜೀವಿತಾವಧಿಯಲ್ಲಿ ಪ್ರಯತ್ನಿಸಿದನೋ ಅವು ಈಗಲೂ ಇರುವು. ಅವನು ಅನುಯಾಯಿಗಳನ್ನು ಅವನನ್ನು ಅನುಸರಿಸುವುದನ್ನು ಎಂಥ ವಿಪರಾಶ. ನಾಗರ ಕಲ್ಲಿಗೆ ಪೂಜೆ ಮಾಡಿ ಹಾಲನ್ನು ಎರೆಯುತ್ತಾರೆ. ನಾಗರ ಪಂಚಮಿ ಹಬ್ಬವೇ ಭಕ್ತಿ ಶ್ರದ್ಧೆಗಳಿಂದ ನಡೆಯುತ್ತದೆ. ಆದರೆ ಅದೇ ನಿಜವಾದ ನಾಗರ ಹಾವನ್ನು ಕಂಡರೆ ಅದನ್ನು ಕೊಲ್ಲಲು ಮುಂದಾಗುತ್ತಾರೆ. ಹಾವು ವಾಸ ಮಾಡುವುದೆಂದು ಕೆಲ ಸಲ ಹುತ್ತಕ್ಕೆ ಹಾಲನ್ನು ಎರೆಯುವುದು ಉಂಟು. ಹಸಿದ ಜಂಗಮನು ಮನೆಯ ಬಾಗಿಲಿಗೆ ಬಂದರೆ ಅವನನ್ನು ಮುಂದೆ ಹೋಗಿ ಎಂದು ಕಳಿಸಿಬಿಡುತ್ತಾರೆ. ಆದರೆ ಊಟ ಮಾಡದ ಲಿಂಗದ ಮುಂದೆ ಅಥವಾ ದೇವತಾ ಮೂರ್ತಿಯ ಮುಂದೆ ನೈವೇದ್ಯವೆಂದು ಬಗೆ ಬಗೆಯ ಭಕ್ಷ್ಯಗಳನ್ನು ನೀಡುತ್ತಾರೆ. ನಿಜವಾಗಲೂ ಲಿಂಗ ಊಟ ಮಾಡುವಂತಿದ್ದರೆ ಆ ಭಕ್ತರು ನೈವೇದ್ಯವನ್ನು ನೀಡುತ್ತಿದ್ದರೆ ಎಂಬ ಸಂದೇಹ ಬಂದೇ ಬರುತ್ತದೆ. ಆಚಾರ ಮತ್ತು ವಿಚಾರಗಳ ಹೊಂದಾಣಿಕೆ ಇರುವುದಿಲ್ಲ. ಈ ವಿಪರಾಸಕ್ಕೆ ಕಾರಣ ನಂಬಿಕೆ ಕುರುಡಾಗಬಾರದು, ಆಚರಣೆ ವಿವೇಕಹೀನವಾಗಬಾರದು. ಪೂಜೆ ನೈವೇದ್ಯಗಳಷ್ಟೇ ಪೂಜೆಯಲ್ಲ, ಹಸಿದವರಿಗೆ ಅನ್ನವಿಡುವುದೇ ನಿಜವಾದ ಪೂಜೆ. ಈ ಮೂಲಕ ಬಸವಣ್ಣ ಹಸಿದವರೊಂದಿಗೆ ಹಂಚಿ ತಿನ್ನುವುದೇ ಶಿವನಿಗೆ ಪ್ರಿಯವಾಗುತ್ತೆ. ಅದೇ ಅನ್ನ ಕೆಲವರು ಮಾತ್ರವಲ್ಲ, ಹಸಿದ ಎಲ್ಲರಿಗೂ ಸೇರಿದ್ದು ಎಂಬ ಪರೋಕ್ಷ ಸೂಚನೆಯಲ್ಲಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ವೆರಿ ಗುಡ್ ಮೇಡಮ್. ನೋಡ್ರಿ ಲಕ್ಷ್ಮಿ ಮೇಡಮ್ ನಗ್ತಾ ಇದಾರೆ ನೀವು ಹೇಳಿದ್ ನೋಡಿ. ಹೌದೇನ್ರಿ. ಏನಾದ್ರು 4ನೇ ಮಂಡಲ್ ಸ್ಟಾರ್ಟ್ ಅದ ನೋಡ್ರಿ ಸರ್ ಈಕೆ ಇವತ್ತಿಂದ. ಹಾ ಎಷ್ಟನೇದು? 4ನೇ ಮಂಡಲ ನಿಮ್ದು? ಹೌದ್ರಿ, 4ನೇದ್ರಿ. 3 ಮಂಡಲ್ ಕಂಪ್ಲೀಟ್ ಆಯ್ತು ಸರ್. ಮತ್ತೆ ನೀವು ಮೂರು ಮಂಡಲದ ಸಾಧನೆ ಹೇಳಲೇ ಇಲ್ಲ ಎಕ್ಸ್ಪೀರಿಯನ್ಸ್. ಏನೋ ಇಲ್ರಿ, ಏನು ಹೇಳಿಲ್ರಿ. ಮುಂದೆ ಹೇಳ್ತೇನ್ರಿ. ಉಡುಪಿಗೆ ಹೋಗಿ ಬಂದ ನಂತರ ಹೇಳಿದ್ರಿ ಸರ್. ನಾನು ಉಡುಪಿದ ಹೇಳಂತ್ರಿ, ಇವಾಗ ಹೇಳಿ. ಇವಾಗ ಎಲ್ಲಾ ಚೆನ್ನಾಗಿದ್ರಿ. ಈ 3ನೇ ಮಂಡಲ್ದಾಗ ಬಾಳ ಅದ್ಭುತ ಚಮತ್ಕಾರ ನಡೆದದ ಬಿಡ್ರಿ ಸರ್. ಎಲ್ಲಾದ್ರೂ ಹೌದೌದ್ರಿ, ಚೆನ್ನಾಗಿ ನಡೆದದ್ರಿ. ಏನೋ ರೀ, ನಮ್ದ ಡೈರಿ ಕೆಲ್ಸನು ಚೆನ್ನಾಗಿ ಆಯ್ತ್ರಿ. ಮತ್ತೊಂದ್ ಡೈರಿದ್ ಓಪನ್ ಮಾಡತ್ತೇವ ಅನ್ನೋ ಒಂದ್ ಜರ ಖುಷಿ ಆಗೈತ್ರಿ ಸರ್. 3ನೇ ಮಂಡಲ್ 1ನೇ ಮಂಡಲ್ಕ್ ಒಂದ್ ಕೆಲ್ಸ ಐತ್ರಿ, 2ನೇ ಮಂಡಲ್ಕ್ ಒಂದ್ ಐತ್ರಿ, 3ನೇ ಮಂಡಲ್ಕಂತೂ ಅಗದಿ ಚಲೋ ಆಗೇತ್ರಿ. 4ನೇ ಮಂಡಲ್ ಮುಗಿದ್ ಬಳಕ ಎಲ್ಲಾ ಹೇಳ್ಬೇಕಂತಂದ್ ಗೊಪ್ಪಿಟ್ಕೊಂಡ್ ಬಿಟ್ಟೇರಿ ಸರ್. ಇಷ್ಟೇ ರೀ ಸರ್, ಏನಿಲ್ರಿ. ಮನ್ಯಾಗೆಲ್ಲ ಅದ್ಭುತ ಚೆನ್ನಾಗಿದಾರೆ ಸರ್. ಒಟ್ಟಾಗಿ ಹೇಳ್ಬೇಕಂದ್ರ ಆಯ್ತು ಸರ್. ಥ್ಯಾಂಕ್ ಯು ಸರ್, ಇಷ್ಟೇ ಹೇಳಕ್ ಅವಕಾಶ ಕೊಟ್ಟದಕ್ಕೆ. ಭಾರತಿ ಮಾಸ್ಟರ್ ಮಾತಾಡಿ. ಸರ್ ನೀವು ನಿಮ್ಮ ಫೋನ್ ನಂಬರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ನೀವು ಫೋನ್ ನಂಬರ್ ಕಳಿಸಿದ್ರಲ್ಲ ಸರ್ ನಮ್ಗೆ. ಅವ್ರಿಗೆ ನೀವು ಊರದ ಹೇಳ್ಬೇಡಿ ಅಂತಿರಲ್ಲ ಸರ್, ಅವ್ರು ಕೇಳಿದ್ರೆ ನಾವೇನ್ ಹೇಳ್ಬೇಕು ಸರ್? ನಾವು ಯಾವ್ದೋ ಒಂದು ಹೇಳಿ. PMC ಅಂತ ಹೇಳಿದ್ರಿ ಸರ್. ನಾನು PMC ಅಲ್ಲ, ನೀವು ಗುಡಾಕೇಶದಿಂದ ಮಾಡ್ತಾ ಇದೀವಿ ಅಂತ ಹೇಳಿ. ಆಯ್ತಾಯ್ತು ಸರ್. ಅಲ್ಲ, ಮತ್ತೆ ಗೊತ್ತಾಗ್ಬೇಕಲ್ಲ ಅವ್ರಿಗೆ, ಯಾರು ನೀವು ಮಾಡಿದವ್ರು ಯಾರು ಅಂತ ಗೊತ್ತಾಗ್ಬೇಕಲ್ಲ ಮೇಡಮ್. ಅಂದ್ರೆ ವಾಯ್ಸ್ ಮೆಸೇಜ್ ಅಲ್ಲಿ ಆತರ ಐತಲ್ಲ ಸರ್ ನೀವು ಕಳಿಸಿದ ರೆಕಾರ್ಡಿಂಗ್. ನಾವು ನಿಮ್ಮ ಪರ್ಸನಲ್ ವಿಷಯಗಳನ್ನು ಹೇಳ್ಕೋಬೇಡಿ ಎಂದೆ. ಹಾ, ಅದು ಕೇಳಿಸ್ಕೊಂಡ್ರಿ ಸರ್ ನಾನು. ಹಾ, ಅದಕ್ಕೆ ಅದೇನ್ ಹೇಳೋದಿಲ್ಲ ಸರ್ ನಾನು. ಹಾ, ಅದಕ್ಕೆ ನಾವು ಅವ್ರಿಗೆ ಊರು ಎಲ್ಲಾ ಕೇಳ್ತಾರಲ್ರಿ, ನೀವು ಎಲ್ಲಿಂದ ಮಾತಾಡೋದನ್ನ ಕೇಳ್ತಾರಲ್ರಿ ಕೆಲವೊಬ್ರು, ಅದಕ್ಕೆ ಕೇಳಿ ಸರ್. ಊರು ಹೇಳಿ, ತೊಂದ್ರೆ ಇಲ್ಲ. ಆಮೇಲೆ ಅದೇ ಅವ್ರಿಗೆ ಹೇಳಿ, ಹಿಂಗೆ ಗ್ರೂಪಿಂದ ಮಾಡ್ತಾ ಇದೀವಿ, ಹೇಗೆ ನಡೀತಾ ಇದೆ, ಮಾಡ್ತಾ ಇದೀರೋ ಇಲ್ಲ ಅಂತ ಏನ್ ಮಾಡೋದು ಅಷ್ಟೇ. ಸರ್ ಅವರೆಲ್ಲ ಧ್ಯಾನಿಗಳು ನಂಬರ್ ಏನ್ ಸರ್ ಅದು? ನಮ್ ಗ್ರೂಪ್ ಅಲ್ಲಿ ಇರೋರೆ. ನಿಮ್ ಗ್ರೂಪ್ ಅಲ್ಲಿ ಇರೋರು ಸರ್ ಅವರು? ಬೇರೆ ಯಾರು ಔಟ್ಸೈಡರ್ಸ್ ಯಾರು ಇಲ್ಲ. ಹೌದ್ರಿ ಸರ್. ಆಯ್ತು ಸರ್, ನಾನು ಅದೇ ಕೇಳ್ಬೇಕಂತ ಗ್ರೂಪ್ ಅಲ್ಲಿ 1000 ಜನ ಮೇಲಿದ್ದಾರೆ. 1500 ಜನ ಇದ್ದಾರೆ. ಎರಡು ಗ್ರೂಪ್ ಇದೆ. ಹೌದ್ರಿ ಸರ್. ಹಾ, ಆದ್ರೆ ಈ ಜಾಯ್ನ್ ಆಗಿರೋ 1500 ಜನ ಜಾಯ್ನ್ ಆಗಿರಲ್ಲ. ಹೌದೌದು ಸರ್. ಅದಕ್ಕೆ ಉಳ್ದವ್ರದ್ದು ಏನ್ ಕತೆ ಅಂತ ಅವ್ರಿಗೆ ಏನೋ ಒಂದು ಮೋಟಿವೇಶನ್ ಮಾಡೋದು, ಕೇಳೋದು, ಸಮಸ್ಯೆ ಏನಾದ್ರು. ಅವ್ರು ಗುಡಾಕೇಶಿ ಮಾಡ್ಯಾರೇನ್ ಸರ್ ಮುಂಚೆ ಅವರು? ಅದೇ ಎಲ್ಲ ಒಂದ್ ದಿವಸ 2 ದಿವಸ ವಾರ ಟ್ರೈ ಮಾಡಿ ಹೋಗಿರ್ತಾರೆ. ಈ ತರ ಏನೋ ಒಂದ್ ಮಾಡಿರ್ತಾರೆ. ಹ್ಞೂ ಸರ್. ಈ ತರ ಇರ್ತಾರೆ. ಹ್ಞೂ ಸರ್.
ಅದೇ ಅದೇ sir. ಅದನ್ನ ನಾನು ನಿಮ್ಗೆ ಕೇಳ್ಬೇಕಂತೇಳಿ ನಾನೇನ್ ಕಾಲ್ ಮಾಡಿಲ್ಲ ಸರ್ ಎಲ್ಲರೂ ಯಾರು. ಎಲ್ಲರೂ ಅವ್ರ ಗುಡಾಕೇಶ ಮಾಡ್ಬೇಕಂತ ಉಡುಪಿಗೆ ಬಂದು ಆಡ್ ಆದವ್ರೆ. ಉಡುಪಿ ಧ್ಯಾನ ಯಜ್ಞ ಬಗ್ಗೆ ಹೇಳ್ತೀನಿ ಸರ್ ಅವ್ರಿಗೆ ನಾನು. ಹ್ಮ್ ಆಯ್ತು ಸರ್ ಹೇಳ್ತೀನಿ. ಆಮೇಲೆ ನನಗೆ ಸರ್ ಡೀಪ್ ಮೆಡಿಟೇಷನ್ ಆಗತ್ತಿ ಸರ್ ಜಾಸ್ತಿ ರೀ ನಾನು ಸರ್. ಹ್ಮ್ ಆಮೇಲೆ ನಾನು ನಿನ್ನೆ ಎಷ್ಟು 10:30 11 ಗಂಟೆಗೆ ಕೂತೀನಿ ಸರ್. ನಾನು ಈ ಸಂಕಲ್ಪ ಮಾಡೋಕ್ಕಿಂತ ಮುಂಚೆನ ಹ್ಮ್ ನನಗೆ 2:30ಗೆ ಎಚ್ಚರಾಗಿದೆ ಸರ್. ಆಮೇಲೆ ಎದ್ದು ಮತ್ತು ನನಗೆ 6:30ಗೆ ಎಚ್ಚರಾಗಿದೆ ಸರ್. ನನಗೆ ಹ್ಮ್ ಅಲ್ಲಿ ತನಕ ನನಗೆ ಎಚ್ಚರಾಗಿಲ್ಲ ಸರ್ ನನಗೆ. ಎಂಜಾಯ್ ಸರ್. ಆಯ್ತು ಸರ್. ಅಷ್ಟೇ. ಆಮೇಲೆ ನಮ್ಮ ಕಾಲು ಕೆಳಗೆ ಬಿಟ್ಕೊಂಡು ಕುತ್ಕೋಬೇಕಾ ಸರ್? ಕ್ಲಾಕ್ ಮಾಡಿ ಕಾಲು ಎದುರಿಗೆ ಒಂದು ಚೇರ್ ಇಟ್ಕೋಬಹುದು ಸರ್ ನಾವು ಕುತ್ಕೊಳ್ಳಿ. ಎಲ್ಲಿ? ಇಲ್ಲ ಚೇರ್ ಮೇಲೆ ಕೂತಿರ್ತೀವಲ್ಲ ಸರ್ ನಾವು, ಪ್ಲಾಸ್ಟಿಕ್ ಚೇರ್ ಮೇಲೆ. ಅಲ್ಲ ಎಲ್ಲಿ ಮನೆಯಿಲ್ಲ? ಮನೆಯಲ್ಲಿ ಸರ್, ಮನೆಯಲ್ಲಿ. ಹಾ ಇಡ್ಬೋದು, ನಿಮಗೆ ಹೆಂಗ್ ಅನುಕೂಲ ಬರ್ತದ ಹಾಗೆ. ಈಗ ಬಾಳ ಹೊತ್ತು ಹಾಂ ನಾನು ಕಾಲು ಕೆಳಗೆ ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಎಂತ ಮಾಡ್ಲಿಕ್ಕೆ ಆಗುತ್ತೆ ಅಲ್ವಾ? ಅವಾಗ ಇಟ್ಕೊಳ್ಳೋದು ಕೆಳಗೆ ಮೇಲೆ. ಹಾಂ ಹಾಂ ಕಾಲು ಮಡಚಲಿಕ್ಕೆ ಬರೋರು ಕಾಲು ಮಡಚಿ ಕೂತ್ಕೊಳ್ಳಿ. ಮಡ್ಚಕ್ ಬರಲ್ಲ ಅನ್ನೋರು ಮತ್ತೆ ಕಾಲು ಸ್ಟ್ರೈಟ್ ಆಗಿ ಸ್ವಲ್ಪ ಹೊತ್ತು ಇಟ್ಕೊಂಡು ಕೂತ್ಕೊಳ್ಳಿ. ಆಮೇಲೆ ಕಾಲು ಬರೀ ನಾವು ಕೆಳಗೆ ಇಟ್ಕೊಂಡು ಕುಂತಾಗ ಅದೇ ಸ್ವಲ್ಪ ಕಾಲು ದಪ್ಪ ಆದಂಗೆ ಕಾಣಿಸ್ತದೆ. ಅದೇನು ಹ್ಞೂ ಪೇನ್ ಅಂತ ಅಲ್ಲ, ಬಟ್ ಕಾಲೆಲ್ಲ ದಪ್ಪ ಊದ್ಕೊಂಡಿರ್ತದೆ, ಅದು ಎನರ್ಜಿ ತುಂಬಿಕೊಂಡಿರ್ತದೆ. ಅದಕ್ಕೆ ಮಧ್ಯೆ ಮಧ್ಯೆ ಹೌದು ನೀವ್ ಏನ್ ಮಾಡಿ ಅಂದ್ರೆ ರಾತ್ರಿ ಎಲ್ಲ ಬರೀ ಚೇರ್ ಮೇಲೆ ಕೂತ್ಕೊಳ್ಳೋದಕ್ಕಿಂತ ನಿಮ್ಗೆ ಯಾವಾಗ ಅವೇರ್ನೆಸ್ ಇರ್ತದೆ ಅವಾಗ ಸ್ವಲ್ಪ ಕಾಲು ಮಡಿಚಿ ಕೆಳಗಡೆ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಕೂತ್ಕೊಂಡು ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡಿ. ನಿದ್ದೆ ಬರ್ತಾ ಇದೆ ಅಂತ ಅನ್ಸಿದಾಗ ಸುಮ್ಮನೆ ಎದ್ದು ಚೇರ್ ಮೇಲೆ ಕೂತ್ಕೊಳ್ಳೋದು. ಹೌದು ಸರ್. ಹ್ಮ್ ಆ ಹಾಂ ಥರ ಹಾಂ ನೀವು ಮಾಡ್ಬೇಕು. ಹ್ಞೂ ಸರ್. ಓಕೆ ಅದೇ ರೀ ಈ ರೀತಿ ನಂದು ಆಯ್ತು ಸರ್. ಈಗ ಒಂದು 30 ದಿನ ಮೇಲೆ ಆಯ್ತು ಸರ್ ನಂದು. ವೆರಿ ಗುಡ್. 27 ತಾರೀಕಿಗೆ 1 ತಿಂಗಳಾಯ್ತು ಸರ್. ಹ್ಮ್ ಆಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್ ನಾನು. ಹ್ಮ್ ಆಮೇಲೆ ಚೆನ್ನಾಗಿ ನಡೀತಾ ಇದೆ ಸರ್ ಧ್ಯಾನ. ವೆರಿ ಗುಡ್. ಖುಷಿ ಐತೆ ಸರ್ ಈಗೆಲ್ಲ. ಅದ್ರ ಬಗ್ಗೆ ಪ್ರಚಾರ ಮಾಡತ್ತೀನಿ ಸರ್ ನಾನು ಗುಡಾಕೇಶ್ ಬಗ್ಗೆ. ವೆರಿ ಗುಡ್. ಇವತ್ತ ಒಬ್ರು ನಮ್ಮ ಫ್ರೆಂಡ್ ಕೇಳಿದ್ರು ಯಾವ ರೀತಿ ಮಾಡೋದಕ್ಕ ಏನಂತ ಹೇಳಿ, ನಾ ಅವ್ರಿಗೆ ಲಿಂಕ್ ಇಲ್ಲ, ಕಳ್ಸೀನಿ ಸರ್. ಮೊನ್ನೆ ಏನಾಯ್ತು ಅಂದ್ರೆ 100 ಟಚ್ ಆಗೋದು ಕೆಲವರಿಗೆ ಜೂಮ್ ಸಿಗ್ತಾ ಇಲ್ಲ ಅಂದ್ರು, ಅದಕ್ಕೆ 500ಗೆ ಅಪ್ಗ್ರೇಡ್ ಮಾಡಿದ್ವಿ. ಹೌದ್ರಿ, ಒಳ್ಳೇದು ಸರ್ ಒಳ್ಳೇದು. 500 ಜನರನ್ನ ಕರ್ಕೊಂಬಂದು ಸೇರ್ಸೋ ಜವಾಬ್ದಾರಿ ನಿಮ್ದೇ ಈಗ ಎಲ್ಲರದು. ಆಯ್ತ್ರಿ, ಮಾಡೋಣ್ರಿ ಸರ್, ಮಾಡೋಣ್ರಿ. ಹೇಳಿನ್ರಿ ಸರ್ ನಮ್ಮ ಫ್ರೆಂಡ್ ಒಬ್ರಿಗೆ ಇವತ್ತು ನಾನು. ನೋಡಿ 50 ಜನ ಬರೀ ಯೂಟ್ಯೂಬ್ ಅಲ್ಲೇ ಇದಾರೆ. ಪಾಪ ಎಲ್ಲರಿಗೂ ಜೂಮ್ ಸಿಗ್ಲಿ ಅಂತ ನಾನು 500ಗೆ ಅಪ್ಗ್ರೇಡ್ ಮಾಡಿದ್ರೆ ಎಲ್ಲರೂ ಯೂಟ್ಯೂಬ್ ಅಲ್ಲಿ ಇದಾರೆ. ಸ್ವಲ್ಪ ನೆಟ್ ಪ್ರಾಬ್ಲಮ್ ಆಗ್ತೈತೆ ಸರ್, ಅದಕ್ಕೆ ಇದ್ದಿರ್ಬೋದು ಸರ್. ಇರ್ಲಿ, ಬೇಜಾರಿಲ್ಲ. ಅಂದ್ರೆ ಎಲ್ಲದೂ ಒಂದೇ. ಎಲ್ಲರಿಗೂ ಅವಕಾಶ ಇಲ್ಲ ಅಂತ ನಿಮ್ದು ಸರ್. ಹಾ ಒಳ್ಳೇದ್ರಿ ಇಲ್ರಿ ಒಳ್ಳೇದು ಪಾಪ, ಸರ್. ಅದು ಇದಾದ್ರೆ ಮೊನ್ನೆ ಎಲ್ಲ ಹಾಗೆ ಆಯ್ತು 2 ದಿವಸ. ಹೌದು ಸರ್. ಹ್ಮ್ ಆಮೇಲೆ ನೀನೊಬ್ರು ಎಕ್ಸ್ಪೀರಿಯನ್ಸ್ ಹೇಳಿಲ್ಲ ಸರ್, ಗ್ರೇಟ್ ರೀ ಸರ್ ಅವ್ರದ್ದು. ಇವತ್ತು ನಾನು ಮತ್ತೆ ಕೇಳಿಸ್ಕೊಂಡೆ ಸರ್. ಅವ್ರು ಎನ್ಲೈಟೆಡ್ ಮಾಸ್ಟರ್ ಅವರು. ಹೌದ್ರಿ ಸರ್, ಹೌದ್ರಿ ಸರ್. ನಮ್ಮ ಗುಡಾಕೇಶದಲ್ಲಿ ಎನ್ಲೈಟೆಡ್ ಮಾಸ್ಟರ್ ಅವರು. ಹೌದ್ರಿ ಸರ್. ಆಮೇಲೆ ಹ್ಮ್ ಅದು ವಿಜನ್ ಬಂದಿದ್ದು ಎಲ್ಲ ಶೇರ್ ಮಾಡ್ಕೊಂಡ್ರೆ ಸರ್. ನಿನ್ನೆ ಅಷ್ಟೊತ್ತಿಗೆ ನಾನು ಡೀಪ್ ಹೋಗ್ಬಿಟ್ಟಿದ್ದೆ ಸರ್ ನಾನು. ಹ್ಯಾಂಡ್ ರೈಸ್ ನೀವು ಅನ್ಮಿಟ್ ಕೊಟ್ಟಿದ್ರಿ, ನನಗೆ ಮಾಡಕ್ಕೆ ಇದನ್ನ ಆಗಲಿಲ್ಲ ಸರ್. ಹ್ಮ್ ಹೀಗಾಗಿ ಅದು ಚೆನ್ನಾಗಿದೆ ಸರ್ ಅವ್ರ ಎಕ್ಸ್ಪೀರಿಯನ್ಸ್. ಹೌದು. ಸಖತ್ತಾಗಿದೆ ಸರ್. ಯಾರು ಹೇಳ್ರಿ? ಆಮೇಲೆ ನೀವು ವಿಡಿಯೋನೂ ಕಳಿಸಿರಲ್ಲ ಸರ್, ಅಲ್ಲಿ ನೋಡಿದ್ರೆ ಖುಷಿ ಅನ್ಸತ್ತೆ ಸರ್. ಅದು ಎಲ್ಲ ನಾವು ನೋಡಿ ಹೌದು. ಗ್ರೂಪಲ್ಲಿ ಹಾಕಿರಲ್ಲ ಸರ್. ಹಾ ಹೌದು ಸರ್, ಖುಷಿ ಆಗುತ್ತೆ ಸರ್. ಯಾರ್ಯಾರು ಬರ್ತೀವಿ ಎಲ್ಲರೂ ಕರ್ಕೊಂಡ್ ಬರ್ತೀವಿ ಸರ್ ನಾವು ಬಿಡಕ್ಕೆ ಕೃಷ್ಣನ್ ಟೆಂಪಲ್ಗೆ. ಆಯ್ತು ಸರ್, ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಓಕೆ ಮೇಡಮ್. ಲಕ್ಷ್ಮಿ ಮೇಡಮ್ ಮಾತಾಡ್ತೀರಾ? ಮಾತಾಡಿ, ಏನಾದ್ರು ಹೇಳಿ. ನಿಮ್ಮ ಆನಂದ ನಮಗೂ ಹೇಳಿ, ಸ್ವಲ್ಪ ಹಂಚ್ಕೊಳ್ಳಿ. ಅಮ್ಮ ನಮಸ್ಕಾರ, ಏನಾದ್ರು ಹೇಳಿ ಅಮ್ಮ. ಮನೆ ಅದ ಹೇಳೇವಲ್ರಿ. ಇನ್ನೊಂದ್ ಸ್ವಲ್ಪ ಹೇಳ್ರಿ, ಎಲ್ಲಾರು ಕೇಳಿಸ್ಕೋಬೇಕಲ್ರಿ. ಅದ ಈಗ ಇದು ಕೇಳಾಕತ್ತಿದೇನ್ರಿ ಎಲ್ಲಾರ್ನು. ಏನದ ಶಿವಾ ಮಾಡಕತ್ತಾಳಂದ ಬರಾವ್ರ ಇರ್ತಾರಲ್ಲ, ಅದ ರತ್ನಾನ್ ಮಗಳ ರಾಣಿ ಅದ. ಕರ್ಕೊಬನ್ನಿ, ಸೇವೆ ಮಾಡೋರು ಬೇಕಾಗ್ತದೆ. ಸೇವೆ ಮಾಡೋರು ಬೇಕು, ಅದ ಕರ್ಕೊಬನ್ನಿ. ಸೇವೆ ಏನಂತಾರ ಅವ್ರು ಎಲ್ಲಾ ಚಲೋ ಐತಿ ಬರ್ರಿ ಅಂತ ಹೇಳಿದನ್ರಿ. ಅದಾರ್ರಿ ನಮ್ ಜೊತೆ ಇದ್ದವ್ರ ಅದಾರ ಕರೀರಿ, ಅವ್ರೇನ್ ಅಷ್ಟ ಇನ್ನೂ ಅಷ್ಟ್ ಮುಂದ್ ಬಂದಿಲ್ಲ. ಇದು ಕಣ್ ಮುಚ್ಕೊಂತ ಕುಡೋದ್ರಿ 3 ದಿನ ಹಿಂಗ್ ಕುಡೋದ್ರಿ ಅಂತ ಅನ್ನಕತ್ತಿದಾರ್ರಿ. ಅವ್ರು ಹಿಂಗ್ ಸಹಾಯಕತ್ತಿದಾರ್ರಿ. ಎಷ್ಟ್ ಹೇಳ್ರು ಕೇಳಾಕ್ತ.
ಹೌದು. ಅದಕ್ಕೆ ಏನಾಗುತ್ತೆ, ನಾ ಇರ್ತಾನ ಅಂತ ಹೇಳ್ಯಾನ ಅವ್ರ, ನಾನ್ ನಿಮ್ ಜೊತೆ ಇರ್ತಾನೋ, ನಮ್ ಜೋಡಿ ಮತ್ತೆ ಅರುಣ್ ಕುಮಾರ್ ಒಬ್ರು ಇದ್ರ ಅಂದ್ರೆ ಎಲ್ಲಾ ಎಲ್ಲಾ ದೇವತೆಗಳು ಇದ್ದಂಗನ ಆಗ್ತಿತ್ತು ನಮಗ. ಬರ್ರಿ ಅಂತ ಹೇಳ್ಯಾನ, ಖರೆ ಯಾರ ಅಷ್ಟ್ ಧೈರ್ಯ ಮಾಡಾಕ್ ತಯಾರಿಲ್ರಿ. ಹ್ಮ್ ಹ್ಮ್ ಇರ್ಲಿ, ಯಾರಿಗೆ ಆಸಕ್ತಿ ಇದೆ ಚೆನ್ನಾಗ್ ಮಾಡ್ಬೇಕು, ಸಾಧನೆ ಆಸಕ್ತಿ ಮಾಡೋರು. ಇದ್ದ ಮಂದಿ ಬಹಳ ಕಡಿಮೆ, ಬಹಳ ಕಡಿಮೆ ಆಸಕ್ತಿ ಇದ್ದವ್ರ ಹಾ, ಅದಾರ. ಆಸಕ್ತಿ ಉಳಿದ್ರಾಗೆಲ್ಲ ಅದಾರ, ಇದ್ರಾಗಿಲ್ಲ. ಅದೇ ಬೇರೆದ್ರಲ್ಲಿ ಇದ್ದಾರೆ. ಇದ್ರಲ್ಲಿ ಸಾಧನೆ ಮಾಡ್ಬೇಕು ಅಂತ ಇರ್ತಾರಲ್ಲ, ಅಂತವ್ರಿಗೆಲ್ಲ ಸಾಧನೆ ಕರ್ಕೊಂಡು. ಮಾಡುವಂತ ಬಾಳ ನಾವ್ ನಿಷ್ಠೂರ ಆಗಾಕ್ಬೇಕಲ್ರಿ ಇದಕ್ಕ. ಹ್ಮ್ ಅಷ್ಟ್ ಸಾದಾ ಇಲ್ರಿ ಇದು ಕೊಡಾಕೇಶಂದ್ರ. ಹ್ಮ್ ಎಲ್ರಿ 100ಕ್ಕೆ ಒಬ್ರು ನೋಡ್ರಿ ತಯಾರಾಗ್ತಾರ. ಅಷ್ಟೇ ಅಷ್ಟೇ. ಆದ್ರೂನು ಹೇಳಾಕತ್ತಿದೇನ್ರಿ, ದಿನಾಗಿ ಕ್ಲಾಸ್ ತಗೊಳಕತ್ತಿದೇನ್ರಿ ನಾನ ಸಂಜೆ ಮುಂದ ಎಲ್ಲಾರ್ಗು ಹೇಳಾದೇನ್ರಿ, ನೀವು ಹ್ಮ್ ಗುಡಕ್ಕೆ ಸೇರ್ರಿ ಬರ್ರಿ ಅಂತ ಹೇಳಾದೇನ್ರಿ. ಅಂದ್ರ ಹ್ಮ್ ನೋಡೋಣ್ರಿ ಯಾರ್ಯಾರು ಎಷ್ಟೆಷ್ಟ್ ತಯಾರಾಗ್ತಾರ ನೋಡ್. ಹ್ಮ್ ಹ್ಮ್ ತಯಾರು ಹ್ಮ್ ಮಾಡಿ. ಹ್ಮ್ ಹಾ ಹ್ಮ್ ಹ್ಮ್ ಹೆಂಗ್ ನಡ್ದೈತ್ರಮ್ಮ ಮೆಡಿಟೇಷನ್ ರೀ ನಿಮ್ದಲ್ಲಿ ದಿನಾಲು ಗ್ರೂಪ್ ಮೆಡಿಟೇಷನ್? ನಡ್ದೈತ್ರಿ. ಏನೋ ಒಂದ್ ದಿವ್ಸ ಹೆಚ್ಚ್ ಬರ್ತಾರ, ಒಂದ್ ದಿವ್ಸ ಕಡಿಮೆ ಬರ್ತಾರ. ನಾನು ಹೋದಲ್ಲಿ ಮೊದಲ್ ಕುಣ್ಸಾಕತಾರ ಅವ್ರ, ನಾನು ಮನ್ಯಾಗ ಕೂಡ್ಬಿಡೋದು. ಏನ್ ಮಾಡ್ತೀರಿ ಇವೆಲ್ಲ ಇವನ್ನೆಲ್ಲ ನಡ್ಸ್ಕೊಂಡ್ ಹೋಗೋದು ಬಾಳ ಕಠಿಣ ಐತ್ರಿ. ತಾನು ಮನ್ಯಾಗ ಇರೋದ್ ಚಲೋ ರೀ. ಅರುಣ್ ಸರ್ ಕಡೆಗೆ ಲೈವ್ ಕ್ಲಾಸ್ ಕೊಡಕ್ಕಿತ್ತು ನೋಡ್ರಿ ನೀವು ಎಲ್ಲಾರಿಗೂ. ಕತಿ ಏನೈತೆ ಅನ್ನೋದು. ಅಲ್ರಿ ಸರ್ ಕಡೆಗೆ ಒಂದ್ಸಲ ಲೈವ್ ಕ್ಲಾಸ್ ಕೊಡಕ್ಕಿತ್ತು ನೋಡ್ರಿ ಅವ್ರಿಗೆ. ಹಾ ಹಾ, ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತದ್ರಿ. ಅಲ್ಲ ಇವ್ರ ಹಲ್ವಾಯ್ ಅವ್ರ ತಯಾರಾಗ್ರಂದ್ರ ಇವ್ರು ಏನ್ ಅದಕ್ಕ ಇದನ್ ಮಾಡೋದೇ ಇಲ್ಲ. ಅವ್ರ ಡಾಕ್ಟರ್ ಒಂದ್ ಅದಾರಲ್ಲ ಮನ್ಯಾಗ, ಏನ್ರ ಒಂದ್ ಹೇಳ್ಕೊತ ಕೂಡ್ತಾರ ಅವ್ರ. ಅವ್ರ ಹಂಗ್ರಿ. ಸಂಗೀತಾ ಪಾಟೀಲ್ ಹೇಳೇನ್ರಿ, ನೋಡೋನ್ ಮಾಡ್ತಾನ ತಂದಾಳ. ಫೋನ್ ಮಾಡ್ಲಿ ನಿಲ್ಲೆಮ್ಮಲ್ ನಂಬರ್ ಇಸ್ಕೊಂಡಿದ್ದಿಲ್ರಿ ಅರುಣ್ ಕುಮಾರ್ ಅಂತ, ಕೊಟ್ಟೀನ್ರಿ ನಮ್ ಮಾಡಿದಾಳ ನಿಲ್ಲೆಮ್ಮ. ಓಕೆ ಮೇಡಮ್, ಏನಾರು ಹೇಳ್ತೀರಾ? ಹಾ ಹೇಳಿ ಅಮ್ಮ. ಗುರುಗಳೇ ನಮಸ್ಕಾರ. ಹಾ, ಸುನೀತಾ ಮಾಸ್ಟರ್ ಮಾತಾಡಿ. ನಾವು ಪತ್ರಿಜಿಯವರದ್ದು ಹಾಡು ಕೇಳ್ತಾ ಕೇಳ್ತಾ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಅಲ್ಲಿ ಯೇಸು ಮಹಮ್ಮದ್ ಉಂಟು ಇಲ್ಲಿ ಎಲ್ಲ, ಹ್ಮ್ ಅಂದ್ರೆ RSS ಇದ್ರವರಲ್ಲಿ ಮನೆಯಲ್ಲಿ ತುಂಬಾ ಇರುವಾಗ ಹ್ಮ್ ಅವರು ಮಹಮ್ಮದ್ ಬಂದ ಕೂಡ್ಲೆ ಅವರೊಂದು ರೀತಿ ಬದಲಾಗ್ತಾರೆ. ಅದೇನಪ್ಪ ಬಂದು ಬಿಟ್ಟದ್ದು ಅಂತ ಹ್ಮ್ ಹ್ಮ್ ಹ್ಮ್. ಹಾಗೆ. ಅವರ ತಪ್ಪೇನಿಲ್ಲ, ಅವರ ಫಾಲೋವರ್ಸ್ ತಪ್ಪಾಗಿರ್ಬೋದು ಅಷ್ಟೇ. ಹ್ಮ್ ಎಲ್ಲ ಯೋಗಿಗಳೇ ಅವರು, ಧ್ಯಾನ ಹ್ಮ್ ಮಾಡಿ ಧ್ಯಾನ ಹ್ಮ್ ಮಾಡಿ ಜ್ಞಾನೋದಯ ಆದಂತಹ ಯೋಗಿಗಳೇ. ಹ್ಮ್ ಆಯ್ತಾ? ಆದ್ರೆ ಹ್ಮ್ ಇದು ಇವಾಗ ಫಾಲೋ ಮಾಡ್ತಾ ಮಾಡ್ತಾ ದಾರಿ ತಪ್ಪಿದವ್ರು ಇರ್ಬೋದು. ಹ್ಮ್ ಹ್ಮ್ ಈಗ ರಾಮನ ಹೆಸರಲ್ಲಿ ಮೋಸ ಮಾಡೋರು ಇಲ್ವಾ? ಹೌದು. ಕೃಷ್ಣನ ಹೆಸರು ಹೇಳ್ಕೊಂಡು ಮೋಸ ಮಾಡಿದವರು ಇಲ್ವಾ? ಹ್ಮ್ ಮಠ ಇಟ್ಟುಕೊಂಡು ಮಠಾಧೀಶರಾಗಿ ಹ್ಮ್ ಧರ್ಮಕ್ಕೆ ದ್ರೋಹ ಮಾಡಿದವರು ಇಲ್ವಾ? ಹ್ಮ್ ಹೌದು. ಹಾಗಂತ ಹೇಳಿ ರಾಮನನ್ನ ಕೃಷ್ಣನನ್ನ ನೆನೆಯೋದು ಬಿಟ್ಟಿದ್ದೀವಿ? ಹಾಗೆ ಯಾರೋ ಜನರನ್ನ ನೋಡಿ ನಾವು ಅವರನ್ನ ಡಿಸೈಡ್ ಮಾಡೋದಲ್ಲ. ಹ್ಮ್ ಅವರೆಲ್ಲ ದೇವತಾ ದೇವತಾ ಮನುಷ್ಯರೇ, ಹ್ಮ್ ಯೋಗಿಗಳೇ, ತಪಸ್ಸು ಮಾಡಿದವರು, ಹ್ಮ್ ಧ್ಯಾನ ಮಾಡಿದವರು, ಹ್ಮ್ ಹ್ಮ್ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟವರೇ. ಹ್ಮ್ ಆದ್ರೆ ಅದನ್ನ ಅವರನ್ನ ಅನುಸರಿಸುವವರು ದಾರಿ ತಪ್ಪಿರ್ಬೋದು. ಹ್ಮ್ ಹಾಗೆ. ಹಾಗೆ ನಂಗೆ ಎಂತ ಅಂತ ಗೊತ್ತಿಲ್ಲ. ಹಾಗೆ ಮೊಹಮ್ಮದ್ ಬಂದ ಕೂಡ್ಲೆ ವಾತಾವರಣ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅದೇ ನಿಮ್ಮಲ್ಲಿ ಕೇಳಿದ್ದೆ ಎಂತ ಅಂತ, ನನಗೆ ಗೊತ್ತಿರ್ಲಿಲ್ಲ ಹಾಗೆ ಅದ್ರ ಬಗ್ಗೆ. ಹಾಗೇನಿಲ್ಲ ಮೇಡಮ್. ಹ್ಮ್ ಆಯ್ತು. ಆಯ್ತಾ? ನಮಸ್ಕಾರ ಓಕೆ ಗುರುಗಳೇ. ಓಕೆ ಮೇಡಮ್. ನಾವು ದಿನ ಪದ್ಮಪುರಾಣ ಏನು ಇಲ್ಲಿ ಭಗವದ್ಗೀತೆ ಎಲ್ಲ ಹೇಳ್ತೀವಲ್ಲ. ಎಲ್ಲ ಜ್ಞಾನ ಅನ್ನೋದು ಎಲ್ಲಿಂದ ಬಂದ್ರು ತಗೊಳ್ಬೇಕು, ಒಳ್ಳೆ ಜ್ಞಾನ. ಕಾಂತಮ್ಮ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಹಾ ಮೇಡಮ್, ಸರ್ ವಚನ ಹೇಳ್ತೀನಿ ಅಕ್ಕ ಮಹಾದೇವಿದು. ಹೇಳಿ ಮೇಡಮ್. ಮರ್ತ್ಯುಲೋಕದ ಭಕ್ತರ ಮನವ ಬೆಳಗಲೆಂದು ಇಳಿತಂದನಯ್ಯ ಶಿವನು.
ಕತ್ತಲೆಯ ಪಾಳೆಯುವ ರವಿ ಹೊಕ್ಕಂತಾಯಿತಯ್ಯ ಚಿತ್ತದ ಪ್ರವೃತ್ತಿಯ ಹಿಂಗಿಸಿ. ಮುಕ್ತಿ ಪಥವ ತೋರಿದನಲ್ಲ ಅಸಂಖ್ಯಾತರುಗಳಿಗೆ, ತನುವೆಲ್ಲ ಸ್ವಯಂ ಲಿಂಗ ಮನವೆಲ್ಲ ಚರಲಿಂಗ, ಭಾವವೆಲ್ಲ ಮಹಾಗಣ ಬೆಳಗು ಚನ್ನಮಲ್ಲಿಕಾರ್ಜುನಯ್ಯ. ನಿಮ್ಮ ಶರಣು ಸಮ್ಯಜ್ಞಾನಿ ಬಸವಣ್ಣನ ಶ್ರೀ ಪಾದಕ್ಕೆ ಶರಣೆಂದು ಎನ್ನ ಭವಂ ನಾಸ್ತಿಯಾಯಿತಯ್ಯ ಪ್ರಭುವೆ. ಅಂದ್ರೆ ಇದರ ಅರ್ಥ, ಭಾವಾರ್ಥ, ಈ ಲೋಕದ ಭಕ್ತರ ಮನ ಬೆಳಗಲು ಇಳಿದು ಬಂದವನು ಶಿವನು. ಕತ್ತಲೆಯ ಗುಂಪಿಗೆ ಸೂರ್ಯನು ನುಗ್ಗಿ ಬೆಳಕು ಕೊಡುವಂತೆ ಮನಸ್ಸಿನ ಚಂಚಲತೆಯ ಪರಿಹರಿಸಿ ಮುಕ್ತಿ ಮಾರ್ಗವ ತೋರಿದ ಅನೇಕರಿಗೆ ದೇಹವೆಲ್ಲ ಲಿಂಗಮಯ ಮನವೆಲ್ಲ ಲಿಂಗಮಯ, ಭಾವವೆಲ್ಲ ಜ್ಞಾನದ ಬೆಳಕಿನಿಂದ ತುಂಬಿದೆ ಚನ್ನಮಲ್ಲಿಕಾರ್ಜುನ. ನಿಮ್ಮ ಶರಣ ಬಸವಣ್ಣನ ಪಾದಕ್ಕೆ ನಮಿಸಿ ಈ ಸಂಸಾರದ ಕೋಟಲೆಯಿಂದ ದೂರಾದೆ. ನಮಸ್ತೆ. ಓಕೆ ಮೇಡಮ್, ಸೂಪರ್. ಮತ್ತೆ ನಿಮ್ದು ಹೇಗೆ ನಡೀತಾ ಇದೆ ಮೇಡಮ್? ಸರ್ ಅದಕ್ಕೆ ಕಾಲ್ ಮಾಡಿದ್ದೆ, ಮಧ್ಯಾಹ್ನ ನೀವು ತೆಗ್ದಿಲ್ಲ. ಹ್ಮ್ ನನ್ಗೆ ತುಂಬಾ ನಿದ್ದೆ ಸರ್, ಕೂರಕ್ಕೆ ಆಗ್ತಾ ಇಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಹ್ಮ್ ನಿನ್ನೆ ಯಶೋಧ ಮೇಡಮ್ ಅವ್ರದ್ದು ಅನುಭವ ಕೇಳಕ್ಕೆ ಆಗ್ಲಿಲ್ಲ ಸರ್. ಅಷ್ಟು ಬೇಗ ನಿದ್ದೆ ಬರ್ತಾ ಇದೆ ನನ್ಗೆ. ನಿದ್ದೆನೆ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಲಾಸ್ಟ್ ಅಲ್ಲಿ ನೋಡ್ದೆ ಒಂದ್ ಸ್ವಲ್ಪ, ಎಲ್ರು ಹೇಳ್ತಾ ಇರೋದ್ ನೋಡಿ ನಂಗೇನು ಅರ್ಥನೇ ಆಗ್ಲಿಲ್ಲ. ಫಸ್ಟ್ ಅವ್ರ ಲಾಸ್ಟ್ ಟೈಮ್ ಅನುಭವನ್ ಕೇಳಿದ್ದೆ, ಮತ್ತೆ ಅವ್ರು ನನಗೆ ಕಾಲ್ ಮಾಡಿದ್ರು ಒಂದ್ಸಲ. ಇಲ್ಲಿ ಕೆಬ್ಬೆದೊಡ್ಡಿ ಇದಕ್ಕೆ ಬರ್ತೀನಿ ಬನ್ನಿ ಮೇಡಮ್, ಅವಾಗ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಪೌರ್ಣಮಿಲಿ. ಮತ್ತೆ ಅವ್ರೇನ್ ಕಾಲ್ ಮಾಡಿರ್ಲಿಲ್ಲ ಯಶೋಧ ಮೇಡಮ್. ಓಕೆ. ತುಂಬಾ ಯೋಗ ನಿದ್ದೆ ಸರ್, ಆಗ್ತಾ ಇಲ್ಲ ನನ್ಗೆ. ಎಂಜಾಯ್ 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 ಇಲ್ಲ ಸರ್, ನಾನು ಎದ್ದಿರ್ಬೇಕು ಅಂತಾನೆ ಎಷ್ಟು ಇದ್ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಎಂಜಾಯ್ ಮಾಡಿ ಅಷ್ಟೇ. ಕೂರ್ತಾ ಇದ್ದೀರಲ್ವಾ ಬೆಳಿಗ್ಗೆವರೆಗೂ, ಅದೇ ಸಂತೋಷ. ಮತ್ತೆ 4 ಗಂಟೆವರೆಗೂ ಎಚ್ಚರಿಕೆ ಆಗಲ್ಲ ಸರ್. ನೀವು ಅವೇರ್ನೆಸ್ ಮೆಡಿಟೇಷನ್ ಹೋಗುವಾಗ ಹೊರಟೋಗ್ಬಿಟ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ತೀನಲ್ಲ ಸರ್, ಬೇಜಾರಾಗುತ್ತೆ. ಆಮೇಲೆ 7 ಗಂಟೆವರೆಗೂ ಮಾಡ್ತೀನಿ ಸರ್. ಓಕೆ. ನನ್ಗೆ ಇಂಪಾರ್ಟೆಂಟ್ ಬೇಕಾಗಿರೋ ಟೈಮಲ್ಲಿ ಮಲಗ್ಬಿಡ್ತೀನಿ. ಎಂಜಾಯ್ ಎಂಜಾಯ್. ಬಿಸಿ ಇದ್ರ ಸರ್ ಇವತ್ತು? ನಾವು ದಿನಾನು ಬಿಸಿನೇ ಮೇಡಮ್. ನಾ ಹೇಳಿನಲ್ಲ ಆಗಲೇ ಅಂತ. ರಿಂಗ್ ಆಯ್ತು ಸರ್, 2 ಸಲ ಮಾಡ್ದೆ. ಒಂದ್ ವೇಳೆ ನಾನು ಎತ್ತಿಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ಹಾಕಿ ಅಷ್ಟು. ಇದರಲ್ಲಿ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಹಾಕಿ ಎಲ್ಲರಿಗೂ. ಹಾ, ಏನಾದ್ರೂ ಎಮರ್ಜೆನ್ಸಿ ಅಥವಾ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ, ಏನಾದ್ರು ಡೌಟ್ಸ್ ಇದ್ರೆ ವಾಯ್ಸ್ ಮೆಸೇಜ್ ಹಾಕ್ಬಿಡಿ. ಓಕೆ ಸರ್, ನಾಳೆ ಮಾಡ್ತೀನಿ. ಮಾತಾಡ್ಬೇಕಿತ್ತು ಸರ್, ಅದಕ್ಕೆ ಏನಾದ್ರೂ ವಿಚಾರ ಇದ್ರೆ ಅಷ್ಟೇ ಮಾಡೋದು ನಾನಂತೂ. ಸುಮ್ಮನೆ ಎಲ್ಲ ಮಾಡಲ್ಲ. ಕರೆಕ್ಟ್ ಮೇಡಮ್, ಕರೆಕ್ಟ್. ನೀವು ಎಷ್ಟು ಜನ ಇರ್ತಾರೆ ಸರ್, ಎಲ್ಲಾ ಕಾಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ನೀವು ನಿಮ್ದೆ ಅದೆಷ್ಟು ಇರುತ್ತೆ, ಅದು ಗೊತ್ತಾಗುತ್ತೆ ಸರ್ ನಮ್ಗೂ. ಕೆಲವೊಬ್ರಿಗೆ ಗೊತ್ತಾಗಲ್ಲ, ಮಾಡ್ಬಿಡ್ತಾರೆ. ಓಕೆ ಮಾಸ್ಟರ್. ಓಕೆ, ಥ್ಯಾಂಕ್ಸ್. ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಿನ್ನೆ ನಂಬರ್ ಮೊನ್ನೆ ಕಳಿಸಿದ್ರಲ್ಲ ಸರ್ ನಂಬರ್, ಅದ್ರಲ್ಲಿ ಎಲ್ಲಾರು ಪಾಸಿಟಿವ್ ಆಗಿ ಮಾತಾಡಿದ್ರು. ಒಬ್ರು ಶಾಂತ ಅಂತೇಳಿ ಮೇಡಮ್ ಅಂತ್ರಿ, ಅವರು ಧ್ಯಾನ ಅಂತೇನು ಅವ್ರು ಮಾಡಿಲ್ಲ ಅನಿಸುತ್ತರಿ. ಧ್ಯಾನದ ಬಗ್ಗೆ ಅಷ್ಟೊಂದು ಅವರಿಗೆ ಅರಿವು ಕೂಡ ಇಲ್ಲ. ಅವ್ರು ಏನ್ ಕೇಳ್ತಾರಂದ್ರೆ, ನಾವು ನಿಮ್ ಎಕ್ಸ್ಪೀರಿಯನ್ಸ್ ಹೇಳ್ರಿ ಅಂತ ಹೇಳಿದ್ರು. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಧ್ಯಾನ ಆದ್ರೆ ಇದು ಗುಡಕೇಶ ಧ್ಯಾನ ಮಾಡಿ ಈ ತರ ಅಂತ ಹೇಳಿದ್ವಿ. ಹೇಳಿದ್ಮೇಲೆ ಮತ್ತೆ ಸರಿ ಅಂತೇಳಿ ಕಟ್ ಮಾಡಿ ಇಟ್ಟು ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು. ಏನ್ ಹೇಳ್ರಿ ಅಂತಂದ್ರೆ, ನಮ್ಮ ನೀವು ಯಜಮಾನ್ರನ್ನ ಕಳ್ಕೊಂಡು ನೀವು ನೋವು ಪಡ್ತಿರಲ್ಲ, ನಮ್ಗ ಯಜಮಾನ್ ಬೇಡ ಅಂತೇಳಿ 40 ವರ್ಷದಿಂದ ಟಾರ್ಚರ್ ಆಗ್ಬಿಟ್ಟದ. ಅದಕ್ಕೆ ಏನ್ ಮಾಡ್ಬೇಕು ಹೇಳ್ರಿ ಅವ್ರು ಹೋಗಕ ಅಂತೇಳಿ ಅಂತ ಕೇಳಿದ್ರಿ. ಅವ್ರನ್ನ ಸಾಯಿಸ್ಬೇಕಂತ ಹೇಳಿ ಕೇಳಿದ್ರಿ ಅವ್ರು. ಇಲ್ಲ, ನೀವ್ ಏನಾರ ಅದೇನು ನಿಮ್ ಹೆಲ್ತ್ ಪ್ರಾಬ್ಲಮ್ ಏನಾರ ಇರ್ಲಿ, ಮನೆ ಸಮಸ್ಯೆ ಏನೇ ಇರ್ಲಿ, ಧ್ಯಾನ ಮಾಡ್ರಿ ನಿಮ್ಗೆ ಗೊತ್ತಾಗುತ್ತಾ, ಫಸ್ಟ್ ನೀವ್ ಧ್ಯಾನ ಮಾಡ್ರಿ ಅಂತ ಹೇಳಿದ್ವಿ ನಾವು. ಹೇಳಿದ್ದಕ್ಕೆ ನಾವು 40 ವರ್ಷದಿಂದ ಮೊದ್ಲು ಟಾರ್ಚರ್ ಅನ್ಭವಿಸ್ಬಿಟ್ವಿ, ಟ್ಯಾಬ್ಲೆಟ್ ತಗೊಂತೀವಿ, BP, ಶುಗರ್, ಹಾರ್ಟ್
ಆಮೇಲೆ ಕಣ್ಣಿನ ಸಮಸ್ಯೆ ಎಲ್ಲಾದ್ರ ಟ್ಯಾಬ್ಲೆಟ್ ತಗೊಂತಾರ 40 ವರ್ಷಲಿದ್ದ. ಅದು ತಗೊಂತಿರಲ್ಲ ಮೇಡಮ್, ಇದು ಒಂದಿನ ಮಾಡಿ ನೋಡಿ ನಿಮ್ಗ ಚೆನ್ನಾಗಿ ಅನ್ಸುತ್ತ ಮಾಡ್ರಿ ಅಂತ ಹೇಳಿದ್ವಿ. ಅವ್ರು ಮತ್ತೆ ಮತ್ತೆ ಮಾಡಕತ್ತಾರ ಸರ್. ಅವ್ರಿಗೆ ನಾನೇನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಅವ್ರು ಅದನ್ನೇ ಕೇಳ್ತಾರ ಸರ್. ಅವ್ರು ಹೋಗ್ಬೇಕಂದ್ರ ನಾನೇನ್ ಮಾಡ್ಬೇಕಂತ ಕೇಳ್ತಾರ. ಅದಕ್ಕೆ ಅವ್ರ ಬಗ್ಗೆ ಬಿಟ್ಬಿಟ್ರಿ, ನೀವ್ ಧ್ಯಾನ ಮಾಡ್ರಿ, ಎಲ್ಲದಕ್ಕೂ ಸೊಲ್ಯೂಷನ್ ಧ್ಯಾನನೇ ಅಂತ ಹೇಳಿದ್ದೇನೆ ಸರ್ ನಾನು. ಅಷ್ಟೊಂದು ಹೇಳ್ಬೋದು ಅಷ್ಟೇ. ಹಾ, ಅಷ್ಟು ಬಿಟ್ರೆ ಏನ್ ಆಗಲ್ಲ. ಅಂದ್ರೆ ನಮ್ಮ ವಾಯ್ಸ್ ಕೇಳಿ ನಿನ್ಗೇನ್ ಅನ್ಸುತ್ತಾ ಅಂತ ಕೇಳಿದ್ರು. ಅದೆಲ್ಲ ನಾವ್ ಹೆಂಗ್ ಹೇಳಕ್ ಆಗುತ್ತೆ ಮೇಡಮ್, ನೀವು ಮಾತಾಡೋದು ಚೆನ್ನಾಗಿ ಅನಿಸ್ತದ ಅಂತಂದ. ನಮ್ ನೋವು ನಿಮ್ಗೆ ಅರ್ಥ ಆಗುತ್ತಾ ಅಂತ ಕೇಳಿದ್ರು. ಹೇಳ್ಕೊಂಡ್ರೆ ಅರ್ಥ ಆಗುತ್ತಾ ಮೇಡಮ್, ಹೇಳ್ಕೊಲಿಲ್ಲ ಅಂದ್ರೆ ಹೆಂಗ್ ಅರ್ಥ ಆಗುತ್ತಾ ಅಂದ್ರೆ, ನಾ ದಿನ ಫೋನ್ ಮಾಡ್ತೀನಂತ ದಿನ ಫೋನ್ ಮಾಡಕ್ ಹಚ್ಬಿಟ್ಟಾರ ಸರ್ ಇವಾಗ. ಅವ್ರಿಗೇನ್ ಹೇಳ್ಬೇಕಂತ ಹೇಳಿ. ಎಲ್ಲರೂ ಅಷ್ಟೇ ಮಾಸ್ಟರ್ಸ್. ಅವ್ರಿಗೆ ನಾವು ಯಾರಿಗೆ ಕರುಣೆ ತೋರಿಸ್ಬಾರ್ದು, ಹಾ ಸರ್. ಆಯ್ತಾ? ಹಾ ಅವ್ರ ಸರ್. ಆತ್ಮವನ್ನ ಅವರೇ ಉದ್ಧಾರ ಮಾಡ್ಕೊಳ್ಬೇಕು. ಅವ್ರ ಕಷ್ಟ ಹೇಳಿದಾಗ ಯಾರು ಮರುಗಬಾರ್ದು. ಹಾ ಸರ್. ಇನ್ನೊಬ್ಬರ ಕಷ್ಟ ಹೇಳ್ತಾ ಇರ್ತಾರಲ್ವಾ, ಅವಾಗ ಅಯ್ಯೋ ಪಾಪ ಹಾ ಅಂತ ಸರ್. ಯಾರು ಮರುಗಬಾರ್ದು. ಅದಕ್ಕೆ ಹಾ ನಾವು ಸೊಲ್ಯೂಷನ್ ಕೊಡ್ಬೇಕಷ್ಟೆ. ಅದೇ ಸರ್, ನಾನು ಅಂದೆ ಸರ್, ಮರ್ಗಿಲ್ಲ ಅವ್ರಿಗೇನು ಒಂದು ಧೈರ್ಯದ ಮಾತಂದ್ರೆ, ನಿಮ್ ಏನೇ ಬೇಕಂದ್ರೂ ಧ್ಯಾನ ಮಾಡಿ ಅಂತ ಹೇಳಿನಿ ಸರ್. ಹ್ಮ್ ಅಷ್ಟೇ. ಪತ್ರಿಜಿಯವ್ರು ಏನ್ ಹೇಳೋರು? ಕೂಚು 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 ಕೂತ್ಕೊಳ್ಳಿ. ಹಾ, ಕೂಚಂಡಿ ಕೂಚಂಡಿ ಅಂತ ಏನು ತೆಲುಗುದಲ್ಲಿ ಏನಂತಾರೆ? ಕೂಚಂಡಿನ ಏನು? ಕೂಚಂಡಿ ಅಂತಾರ ಸರ್. ಅಷ್ಟೇ. ಹಾ ಕೂತ್ಕೊಳ್ಳಿ. ಸರ್. ಯಾರನ್ನೂ ಉದ್ಧಾರ ಮಾಡುವವರಲ್ಲ. ಒಂದ್ ವೇಳೆ ಹಾ ಒಂದ್ ವೇಳೆ ಹಂಗ ಅನ್ಕೊಂಡಿದ್ರೆ ಅದು ಮೂರ್ಖತನ. ಹಾ ನನಗೆ ಸರ್. ಅಲ್ಲಿ ಎಲ್ಲೋ ಬಾಬಾ ಹತ್ರ ಹೋದೆ, ಗುರುಗಳ ಹತ್ರ ಹೋದೆ, ನನಗೆ ಭಸ್ಮ ಕೊಟ್ರು, ಬೂದಿ ಹಾ ಕೊಟ್ರು, ತಾಯ್ತಾ ಕೊಟ್ರು, ನನಗೆ ಬಹಳ ಒಳ್ಳೇದಾಗ್ತಾ ಇದೆ. ಆ ಹಾ ಕ್ಷಣದಲ್ಲಿ ಒಳ್ಳೇದಾಗ್ಬೋದು, ಆದ್ರೆ ಕರ್ಮ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮ ಹಾ ಅನುಭವಿಸಿ ತಿರ್ಬೇಕಿಲ್ಲ, ನಾವು ಧ್ಯಾನದಲ್ಲಿ ಕಳೆದುಕೊಂಡು ಕರಗಿಸ್ಬೇಕು. ಹಾ ಸರ್. ಬಿಟ್ರೆ ಅದು ಇನ್ನೊಬ್ರು ನಮ್ಮನ್ನ ಉದ್ಧಾರ ಮಾಡ್ತಾರೆ ಅಂತ ಏನಾದ್ರೂ ತಿಳ್ಕೊಂಡಿದ್ರೆ ಅದು ಮೂರ್ಖತನದ ಪರಮಾವಧಿ. ಹಾ ಗುರುಗಳಿಗೆ ಮಾರ್ಗದರ್ಶನ ಕೊಡಬಹುದೇ ಹೊರತು ನಮ್ಮನ್ನ ಕಷ್ಟ ಪರಿಹಾರ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಅದು ತಪ್ಪಾಗ್ತದೆ, ಮೂರ್ಖತನ ಆಗ್ತದೆ. ದಾರ್ಶನಿಕರು ಯಾರು ಧ್ಯಾನ ಏನು ಆತ್ಮೋದ್ಧಾರದ ಮಾರ್ಗ ಹೇಳಿದ್ದಾರೆ ಹೊರತು ಭಸ್ಮ ಕೊಟ್ಟಿಲ್ಲ ಯಾರು, ಪವಾಡ ಹ್ಮ್ ಮಾಡಿಲ್ಲ. ಅವರನ್ನು ಹೌದ್ ಅನುಸರಿಸಿ ಹೋದವರೆಲ್ಲ ಮೋಕ್ಷ ಮೋಕ್ಷ ಪಡೆದಿದ್ದಾರೆ. ಹಾ ಸರ್. ಅದ್ಬಿಟ್ಟು ಯಾರು ಬೂದಿ ನಂಬ್ಕೊಂಡು, ತಾಯ್ತಾ ನಂಬ್ಕೊಂಡು, ಆಯ್ತಾ ಏನಾದ್ರು ಮಂತ್ರ ತಂತ್ರ ನಂಬಿಕೊಂಡು ಬದುಕಿದವರು ಕೊನೆಗೂ ಹಾಗೆ ಬದುಕಿ ಕೊನೆಗೆ ಏನೂ ಸಾಧಿಸದೆ ಹಾಗೆ ಕಷ್ಟದಲ್ಲೇ ಬಿದ್ದು ಹೋದವರೇ ಇದ್ದಾರೆ. ಹಾ ಸರ್. ಹಾಗೆ ನಾವು ನಮ್ಮ ಆತ್ಮದ್ವಾರಕ್ಕೆ ಇನ್ನೊಬ್ಬರನ್ನ ಅವಲಂಬಿಸುವುದಲ್ಲ, ಮಾರ್ಗದರ್ಶನಕ್ಕಾಗಿ ನಾವು ಇನ್ನೊಬ್ಬರನ್ನ ಅವಲಂಬಿಸಬೇಕೇ ಹೊರತು ಆ ಹಾ ಇನ್ನೊಬ್ರು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅವರೇ ದೊಡ್ಡವರು ಹಾಗೆ ನಾವು ಅವರಿಗೆ ಶರಣಾಗೋದಿದೆಯಲ್ಲ, ಅದು ಮೂರ್ಖತನ ಅಷ್ಟೇ. ಹಾ ಸರ್. ಯಾರನ್ನು ಇದು ಗೀತೆಯಲ್ಲಿ ಕೃಷ್ಣನೇ ಹೇಳಿದ ಮಾತು, ನಿನ್ನ ಆತ್ಮದ ಉದ್ಧಾರ ನೀನೇ ಮಾಡ್ಕೊಳ್ಬೇಕು, ನಾನಲ್ಲ. ಹಾ ಸರ್. ಹಾ ಅಂತ ಹೇಳಿ. ಹಾ ಸರ್. ಹೌದಲ್ಲ? ಜಾಯ್ನ್ ಸರ್. ಇದು ಗ್ರೂಪ್ ಬಗ್ಗೆ ಹೇಳಿದ್ರಲ್ಲ ಸರ್, ಹ್ಮ್ ಫಸ್ಟ್ ಟೈಮ್ ನೀವೇ ಬೇಕಂತ ನಮಗೂ ಫಸ್ಟ್ ತೆಲುಗೇ ಬರ್ತಿರ್ಲಿಲ್ಲ ಸರ್. ಹ್ಮ್ ರಘುದಚ್ ಸರ್ ಜೊತೆ ಮಾತಾಡುವಾಗ ತೆಲುಗು ಮಾತಾಡಿದ್ವಿ ಸರ್ ನಾವು. ಫಸ್ಟ್ ಟೈಮ್ ಸರ್ ಅದು ಎಕ್ಸ್ಪೀರಿಯನ್ಸ್ ತೆಲುಗಿನಲ್ಲಿ ಮಾತಾಡಿದ್ದು ನಿಮ್ ಹ್ಮ್ ಬಗ್ಗೆ. ನಮ್ಗ ಅವರೇ ಬೇಕು ಸರ್ ಅಂತೇಳಿ ಅವತ್ತು ನಡೆದಂತ ಜೂಮ್ ಕ್ಲಾಸ್ಗಳು ನಡೀತಾವ. ಇವಾಗ 500ಕ್ಕ ನಾವು ಜಾಸ್ತಿ ಮಾಡಿದೀವಿ ಅಂತ. ಥ್ಯಾಂಕ್ಸ್ ಸರ್. ಹ್ಮ್ ಆಗತ್ತೆ ಸರ್, 500 ದಾಟುತ್ತ ಸರ್. ಅಷ್ಟೇ ಅಷ್ಟೇ ದಾಟ್ಸದೆ. ದಾಟ್ಸೋದೆ ಸರ್, ಹೋಗೋದೇ ಸರ್, ಹೊಟ್ಟೆ ಮುನ್ನುಗ್ಗೋದೆ ಅಂತ ಹೇಳಿರಲ್ಲ, ಮುನ್ನುಗ್ತಾನೆ ಇರೋದು. ನಗ್ತಾ ಇರೋದೆ. ಹಾ ಸರ್. ಹ್ಮ್ ಕಡೆಲಿದ್ದ ಜಾಸ್ತಿ ಜನ ಮಾಸ್ಟರ್ ರೆಡಿ ಆಗ್ತಾರೆ ಸರ್. ಅವತ್ ಹೇಳಿದ ಮಾತು ಇವತ್ತು ಸತ್ಯನೇ ಆಗ್ತಿದೆ ಸರ್. ಹೌದು. ಸಂತೋಷ ಇದೆ ಸರ್. ಇದು ಈ ವಿಷಯದಾಗ ನಾನು ನಂಬರ್ ಕೌಂಟ್ ಆದಂಗೆಲ್ಲ ನನಗ್ ಜಾಸ್ತಿ ಖುಷಿ ಆಗುತ್ತೆ ಸರ್ ಫಸ್ಟ್. ಯಾಕಂದ್ರೆ ನಾವು ಫಸ್ಟಿಗೆ ಬಂದಾಗ ನಿಮ್ ಜೊತೆ ಇದ್ದಾಗ ನಂಬರ್ಸ್ ನೋಡಿದ್ರೆ ಏನ್ ಸರ್ ಹಿಂಗಾಗ್ಬಿಡ್ತಲ್ಲ ಅನ್ನೋದು ಬಾಳ ಇತ್ತು ಸರ್ ನನ್ಗ. ಇವತ್ತು ನೋಡಿದ್ರೆ ಎಷ್ಟೊಂದು ಖುಷಿ ಆಗುತ್ತೆ ಅಂದ್ರೆ ಹೇಳಕ್ ಆಗಲ್ಲ. ಯಾಕಂದ್ರೆ ಸಾಧನೆ ಮಾಡಿದವ್ರಿಗೆ ಗೊತ್ತಿರುತ್ತಂತ ಸರ್ ಅದು. ನಿಮ್ ಸಾಧನೆ ಬಗ್ಗೆ ನಿಮ್ಗ್ ನಂಬಿಕೆ ಇತ್ತು, ಆದ್ರೆ ನಾವು ಇದ್ದಿಲ್ಲಲ್ಲ ನಮ್ಮಲ್ಲಿ, ತಾಳ್ಮೆನೂ ಇರ್ಲಿಲ್ಲ.
ಮತ್ತೆ ನಂಬಿಕೆನೂ ಇರ್ಲಿಲ್ಲ. ಈ ಬೇರೆ ಆಗ್ಬಿಟ್ವಲ್ಲ, ನಾವು ಗ್ರೂಪ್ಲಿಂದ ಬೇರೆ ಆಗ್ಬಿಟ್ಟಿವಲ್ಲ, ಏನಾಗುತ್ತೆ ಏನೋ ಅಂತೇಳಿ. ಇವತ್ತು ನಂಬರ್ ನೋಡಿದಾಗ 100 ದಾಟಿ ಮೀರಿದೆ ಸರ್. 500 ಆಗೋದೇನ್ ದೊಡ್ಡ ಮಾತಿಲ್ಲ ಸರ್. ಹೋಗ್ತಾನೆ ಇರ್ತೀವಿ ಮುಂದೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ ಮೇಡಮ್, ವೆರಿ ಗುಡ್, ಥ್ಯಾಂಕ್ ಯು. Thank you. ಸವಿತಾ ಮಾಸ್ಟರ್ ಮಾತಾಡಿ. ಸವಿತಾ ಭಟ್ ಮಾಸ್ಟರ್, ಹೇಗೆ? ನಮಸ್ತೆ ಸರ್. ನಮಸ್ತೆ, ಕೇಳಿಸ್ತದ ಸರ್? ಹೇಳಿ ಮೇಡಮ್, ಹೇಳಿ. ಏನಂದ್ರೆ ಅದೇ ನಮಗೇನಾದ್ರು ಸಣ್ಣ ಸಣ್ಣ ಡೌಟ್ ಇದ್ರೆ ಮಾತಾಡ್ಬೋದು ಅಂತ ಹೇಳಿದ್ರಲ್ಲ ನೀವು. ಯಾರಲ್ಲಿ ಮಾತಾಡ್ಬೇಕು ಸರ್? ನಾನು ದಿನ ಗ್ರೂಪಲ್ಲಿ ಹಾಕ್ತಾ ಇರ್ತೀನಲ್ಲ, ಸೀನಿಯರ್ ಮಾಸ್ಟರ್ಸ್ ನಂಬರಿಗೆ ಫೋನ್ ಮಾಡಿ. ಹೌದಾ? ಇದ್ದೆ ಮಾಡಿ, ನಾನು ಮಾಡೇಬೇಡಿ ಅಂತಲ್ಲ. ಓಕೆ ಸರ್. ಅಂದ್ರೆ ಸಣ್ಣ ಸಣ್ಣ ಡೌಟ್ಗೆ ಬೇರೆಯವ್ರಲ್ಲೇ ಮಾತಾಡ್ತೇವೆ ಸರ್. ನೀವು ಹಾಕಿದ ನಂಬರಿಗೆ ಮಾತಾಡ್ಬೇಕು. ಇವತ್ತು ಒಬ್ರು ದಿವ್ಯಾ ಅಂತ ಹೇಳೋರು ಮಾತಾಡಿದ್ರು, ಮಾಡ್ತಾ ಇದ್ದೀರಾ ಏನು ಅಂತ ಕೇಳಿದ್ರು. ಅವರಲ್ಲೇನಾದ್ರೂ ಮಾತಾಡ್ಬೇಕಾ ಏನು ಅಂತ ಕೇಳಿದ್ ನಾನು, ಯಾರಲ್ಲಿ ಮಾತಾಡ್ಬೇಕು ಅಂತ. ಗ್ರೂಪ್ ತೆಗೆದು ನೋಡ್ಬೇಕಲ್ಲ, ಏನೇನ್ ಹಾಕಿರ್ತೀವಿ ಏನು ನೋಡ್ಬೇಕು, ಸ್ವಲ್ಪ ಚೆಕ್ ಮಾಡ್ಬೇಕು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಅದೇ ಧ್ಯಾನದ ಬಗ್ಗೆ 1-2 ಜನರಲ್ಲಿ ಹೇಳಿದ್ದೇನೆ ಸರ್. ಸ್ವಲ್ಪ ದಿನದಲ್ಲೇ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಒಬ್ಬೊಬ್ರಲ್ಲೇ ಅಂದ್ರೆ ಇಂಟ್ರೆಸ್ಟ್ ಇದ್ದವರಲ್ಲಿ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್ ನಾನು ಕೂಡ. ಕೇಳಿಸ್ತದ ಸರ್? ವೆರಿ ಗುಡ್. ಓಕೆ ಸರ್, ಥ್ಯಾಂಕ್ ಯು. ಹೇಳಿ ಮಾಸ್ಟರ್, ಹೇಳಿ, ಆದಷ್ಟು ಜನರಿಗೆ ಹೇಳಿ, ತಲುಪಿಸಿ. ಯಾರಿಗೆ ಹಸಿವಿದೆ, ಅವಶ್ಯಕತೆ ಇದೆ ಅವರಿಗೆಲ್ಲ ಹೇಳಿ. ಓಕೆ ಸರ್. ಅಂದ್ರೆ ಕೆಲವರಿಗೆ ಸಾಧನೆ ಮಾಡ್ಬೇಕನ್ನೋ ಬಹಳ ಆಸೆ ಇರ್ತದೆ. ದೇವ್ರು, ವ್ರತ, ಜಪ, ತಪ ಏನೇನೋ ಮಾಡ್ತಿರ್ತಾರೆ ಪಾಪ ಅಲ್ವಾ. ಅಂತವ್ರಿಗೆ ಹೇಳಿದ್ರೆ ಅವ್ರು ಬೇಗ ಕನೆಕ್ಟ್ ಆಗ್ತಾರೆ. ಸುಮ್ಮನೆ ಎಂಜಾಯ್. ಆಮೇಲೆ ಸ್ವಲ್ಪ ಕಷ್ಟ, ಅನಾರೋಗ್ಯ ಸಮಸ್ಯೆ ಈ ತರ ಎಲ್ಲ ಇರ್ತಾರಲ್ಲ, ಅವರಿಗೆ ತಿಳಿಸಿದ್ರೆ ಅವರು ಕನೆಕ್ಟ್ ಆಗ್ತಾರೆ. ಹೊಟ್ಟೆ ತುಂಬಿದವರಿಗೆ ಏನು ಊಟ ಮಾಡಿಸ್ಲಿಕ್ಕೆ. ಹೌದು, ಅಂತವರನ್ನೇ ನೋಡಿಕೊಂಡು ಹೇಳ್ತಾ ಇದ್ದೀನಿ ಸರ್ ನಾನು. ಏನಾದ್ರು ಆರೋಗ್ಯ ಸಮಸ್ಯೆ ಇದ್ದವರಲ್ಲಿ, ಇಲ್ಲಾಂದ್ರೆ ಏನಾದ್ರು ಮನೆಯಲ್ಲಿ ಸ್ವಲ್ಪ ಕಷ್ಟ ಇದ್ದವರಲ್ಲಿ, ಆ ತರದ್ದೆಲ್ಲ ಅಂದ್ರೆ ಮಾನಸಿಕವಾಗಿ ನೆಮ್ಮದಿ ಇಲ್ಲದವರಲ್ಲಿ, ಆ ತರದವರಲ್ಲೆಲ್ಲ ಹುಡುಕಿ ಹೇಳ್ತಾ ಇದ್ದೀನಿ ಸರ್. ಇಲ್ಲಾಂದ್ರೆ ಯಾರು ಕೇಳಿಸಿಕೊಳ್ಳುದಿಲ್ಲ ಹೇಳಿದ ಮಾತನ್ನು, ಏನಿದು ಅಂತ ಹೇಳಿ ಸ್ವಲ್ಪ ನಿದ್ರೆ ಮಾಡದೆ ಏನಿದು ಯೋಗ ಮಾಡ್ತಾರೆ ಅಂತ ಹೇಳುವಾಗೆ ಮಾತಾಡ್ತಾರೆ ಸರ್. ಥ್ಯಾಂಕ್ ಯು ಸರ್. ನೋಡ್ರಿ, ನಮ್ಮ ಇಲ್ಲಿ ಮಾಸ್ಟರ್ಸ್ ಎಲ್ಲ ಎನ್ಲೈಟೆಡ್ ಮಾಸ್ಟರ್ ಆಗ್ತಾ ಇದಾರ್ರಿ. ಅವ್ರು ಮಲ್ಲಿಗೆ ಏನ್ ಸಾಧಿಸಿದಾರೆ ಅಲ್ವಾ? ಎಲ್ಲ ಇಲ್ಲಿ ಧ್ಯಾನ ಮಾಡ್ತಾ ಮಾಸ್ಟರ್ಸ್ ಎಲ್ಲ ಎನ್ಲೈಟೆಡ್ ಮಾಸ್ಟರ್ ಆಗ್ತಾ ಇದಾರೆ. ಹೌದು ಹೌದು ಸರ್. ನಿನ್ನೆ ಯಶೋಧ ಮಾಸ್ಟರ್ ಇದು ಕೇಳುವಾಗ್ಲೇ ಎಲ್ಲ ಮಲ್ಲಿಗೆ ಏನ್ ಸಾಧಿಸಿದಾರೆ. ಹೌದು ಸರ್. ಈಗ ನಾಳೆ ಇದೆ ಪದ್ಮಪುರಾಣದಲ್ಲಿ ಪಾಪಿ ಸಾವು ಹೆಂಗಿರ್ತದೆ, ಪುಣ್ಯಾತ್ಮನ್ ಸಾವು ಹೇಗಿರ್ತದೆ, ಮುಂದೆ ಏನಾಗ್ತದೆ, ಅವ್ನ್ ಸತ್ತ ಮೇಲೆ ಅದೆಲ್ಲ ಇರ್ತದೆ. ನಾಳೆ ಇದೆ, ಅವಾಗ ಗೊತ್ತಾಗ್ತದೆ. ಹೌದು ಸರ್. ಅದಿಟ್ಟು ಕೇಳಿ ಕೂತ ಕೂಡಲೇ ನಿದ್ದೆಗೆ ಹೋಗ್ತದೆ ಸರ್. ನನ್ಗೆ ಯೋಗ ನಿದ್ರೆಗೆ ಹೋಗ್ತದೆ ಕೇಳಿಸಿಕೊಳ್ಳಿಕ್ಕೆ. ಮತ್ತೆ ಮರುದಿನ ಇಟ್ಟು ಕೇಳುದು ಸರ್ ನಾನು ಕೆಲಸ ಮಾಡ್ತಾ ಇರುವಾಗ. ಎನರ್ಜಿ ಇರ್ತದೆ. ನೀವು ಸ್ವಲ್ಪ ಅವಾಗ, ಈಗ ನಾವು ಧ್ಯಾನದಿಂದ ಎಬ್ಬಿಸ್ತೀವಲ್ವಾ, ಎದ್ಮೇಲೆ ಸ್ವಲ್ಪ ಎದ್ದು ಓಡಾಡಿ ರಿಲ್ಯಾಕ್ಸ್ ಆಗಿ ಮತ್ತೆ ಕೂತ್ಕೋಬೇಕು. ಹಾಗೆ ಮಾಡಿ. ಜನ ಸಂಗತಿಯನ್ನು ಕೇಳಿಸ್ಕೋಬೇಕು, ಅದು ಮುಖ್ಯ. ಅರುಣ ಮಾಸ್ಟರ್ ಮಾತಾಡಿ. ಮಾತಾಡಿ, ನಿಮ್ದು ವಾಯ್ಸ್ ಕೇಳಿಸ್ತಾ ಇಲ್ಲ. ಇಲ್ಲ ಹೆಡ್ಫೋನ್ ತೆಗಿರಿ. ಹೆಡ್ಫೋನ್ ತೆಗಿರಿ ಮೇಡಮ್, ತೆಗೆದು ಮಾತಾಡಿ. ಕೇಳಿಸ್ತಾ ಇಲ್ಲ ಮೇಡಮ್. ಇಲ್ಲ, ಹೇಳಿ, ಹೋಗಿ ಮಾತಾಡಿ ನೋಡೋಣ, ಕೇಳಿಸ್ಕೊಳ್ಳೋಣ. ಏನಿಲ್ಲ ಸರ್, ಇದು ಹಂಗೆ ನಿದ್ರೆ ಬರುತ್ತೆ ನಂಗೂನು. ಆದ್ರೆ ಜಾಸ್ತಿ ಹೊತ್ತು ನಿದ್ದೆಗೆ ಹೋಗಲ್ಲ, ಸ್ವಲ್ಪ ನಿದ್ದೆಗೆ ಹೋಗ್ತೀನಿ. ಆಮೇಲೆ ಬೇಜಾರಾಗುತ್ತೆ, ಅಯ್ಯೋ ಮಿಸ್ ಆಯ್ತಲ್ಲ ಎಲ್ಲ. ಯೋಗ ನಿದ್ರೆ ಆಲ್ಸೋ ಪಾರ್ಟ್ ಆಫ್ ಗುಡಾಕೇಶದಲ್ಲಿ ಯೋಗ ನಿದ್ರೆಯು ಕೂಡ ಒಂದು ಭಾಗ. ಆಯ್ತಾ? ಅದು ಸಮಯ ಸಂದರ್ಭ ಬಂದಾಗ ಯೋಗ ನಿದ್ರೆ ಆಗ್ತದೆ.
ಯೋಗ ನಿದ್ರೆನೇ ಮಾಡದೆ ಯಾರೋ ಇಲ್ಲಿ ಸಾಧನೆ ಮಾಡೋಕೆ ಅನ್ನೋದು ಆ ಸ್ಥಿತಿ ಇನ್ನೂ ಟೈಮ್ ಇದೆ ಅದಕ್ಕೆ ಅಲ್ವಾ. ಅದಕ್ಕೆಲ್ಲ ಇನ್ನೂ ಜಾಸ್ತಿ ಜಾಸ್ತಿ ಸಾಧನೆ ಮಾಡಿ ಆದ್ಮೇಲೆ ಅವೇರ್ನೆಸ್ ಒಂದೇ ಸರಿ ಅಲ್ಲ. ಆದಾಗ ಬೇಜಾರಾಗುತ್ತೆ, ಅಯ್ಯೋ ಮಿಸ್ ಆಗೋಯ್ತಲ್ಲ ಇದು ನಂಗೆ ಅಂತ ಬೇಜಾರಾಗುತ್ತೆ ಸರ್. ಬೇಜಾರೇನಾಗಲ್ಲ ಮೇಡಮ್, ನಿಮಗೆ ಗೊತ್ತಾಗದೇ ಇರ್ಬೋದು, ಆದ್ರೆ ಅದು ನಿಮ್ಮ ಆತ್ಮಕ್ಕೆ ಅದರ ಒಂದು ಪರಿಚಯ ಆಗ್ತಾನೆ ಇರ್ತದೆ. ಹ್ಮ್ ಇದು ಮತ್ತೆ ಓಕೆ. ಹಂಗಂದ್ರೆ ಏನ್ ತೊಂದ್ರೆ ಇಲ್ವಾ? ಸ್ವಲ್ಪ ಹೊತ್ತು ನಿದ್ದೆಗೆ ಹೋದ್ರೆ ಏನ್ ತೊಂದ್ರೆ ಇಲ್ಲ ಅಂದ್ರೆ ಸರ್? ಯೋಗ ನಿದ್ರೆ ಆಲ್ಸೋ ಪಾರ್ಟ್. ಮಾಡಬೇಕು ನಾವು 1 ತಾಸಾದ್ರೂ ರಾತ್ರಿ ಯೋಗ ನಿದ್ರೆ ಆಗಬೇಕು ಎಲ್ಲರಿಗೂ. ಪೂರ್ತಿ ಅವೇರ್ನೆಸ್ ಅಷ್ಟು ಇನ್ನು ಆರಂಭಿಕ ಹಂತದಲ್ಲಿ ಇದ್ದವರಿಗೆ ಅಷ್ಟೊಂದು ಇನ್ನೂ ಅವರು ಡೆವಲಪ್ ಆಗಿರಲ್ಲ. ಹಾಗಾಗಿ ಯೋಗ ನಿದ್ರೆ ಬೇಕಾಗ್ತದೆ. ಓಕೆ ಮೇಡಮ್. ಎಸ್ ಪದ್ಮಾ ಮಾಸ್ಟರ್. ಪದ್ಮಾ ಮಾಸ್ಟರ್ ಅಂದ್ರೆ ನೀವೇನಾ? ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಾವು ಸರ್ 9 ಗಂಟೆಲಿ ಕುಂತ್ಕೊಂಡು ಮ್ಯೂಸಿಕ್ ಕೇಳ್ತಾ ಹಾಡ್ ಕೇಳ್ತಾ ಕೂತ್ಕೊಂಡಳು. ಇವಾಗ ಎಚ್ಚರದ್ದು ಬಂದಿದ್ದೀನಿ. ಎಲ್ಲರೂ ಮಾತಾಡುವಾಗ ಹೊರಗ್ ಬಂದೆ. ಹಂಗೆ ನೀವ್ ಹೇಳ್ದಂಗೆ ಯೋಗ ನಿದ್ರೆಯಲ್ಲೂ ನಾವು ಅದು ಕೂಡ ಧ್ಯಾನ. ಓಕೆ. ಗಾಢವಾಗಿ ಓದೋದು ಅದು ಕುಂತ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮಲ್ಕೊಳಕ್ಕಿಂತ ಕುಂತ್ಕೊಳ್ಳೋದು ಇಂಪಾರ್ಟೆಂಟು. ಹಾಗೆ ಯೋಗ ನಿದ್ರೆಗೆ ಹೋಗ್ಬಿಟ್ಟಿರ್ತೀವಿ ನೋಡಿ. ಅದು ಹಾಡ್ ಕೇಳ್ತಾ ಮ್ಯೂಸಿಕ್ ಸಂಗೀತ ಕೇಳ್ತಾ ಯೋಗ ನಿದ್ರೆಗೆ ಹೋಗಿದೀವಿ. ಡೈಲಿ ಅದೇನೆ ಆಗ್ತಾ ಇದೆ. ನೆಕ್ಸ್ಟ್ ಫಸ್ಟ್ ಸಾರಿ ಮಾಡುವಾಗ ಪೂರ್ತಿ ಕಾಂತಮ್ಮ ಅವ್ರಿಗೆ ಹೇಳ್ದಂಗೆ ಪೂರ್ತಿ ಎಚ್ಚರವಾಗಿ ಇರ್ತಿದ್ವಿ. ಈಗ 2ನೇ ಸಾರಿ ಮಾಡುವಾಗ ಏನಾಗಿದೆ, ನಿದ್ರೆಗೆ ಹೋಗ್ತಾ ಇದ್ವಿ. ಗಾಢ ನಿದ್ರೆ, ಯೋಗ ನಿದ್ರೆಗೆ ಹೋಗ್ತೀವಿ. ಮೇನ್ ಕುಂತ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಅದು ಬುಡಕೆತ್ತ ನಿದ್ರೆಯನ್ನು ಜಯಿಸಿದ ಬುಡಕೆತ್ತ. ಯೋಗ ನಿದ್ರೆ ಹೋಗೋದು ಬುಡಕೆತ್ತ. ನನಗೂ ಹಾಗೆ ಆಗ್ತಾ ಇದೆ ಈ ಸರಿ. ನೆಕ್ಸ್ಟ್ ಸರಿ ನೋಡೋಣ ಸರ್. ಹೀಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಎಚ್ಚರ ಆಗ್ಬೋದು, ಎಚ್ಚರ ಬರ್ಬೋದು. ಧ್ಯಾನದಿಂದ ಹೊರಗ್ ಬಂದಾಗ ಆಗುತ್ತೆ ಸರ್, ಖಂಡಿತ. ನನಗೂ ಅಷ್ಟೇ ನೋಡಿ. 9 ಗಂಟೆಲಿ ಕೂತಿರೋದು ನಾನು. ಈಗ ಎಲ್ಲರೂ ಮಾತಾಡೋದು ಕೇಳಿಸ್ಕೊಂಡೆ, ಹೊರಗ್ ಬಂದೆ. ಪ್ರತಿಯೊಬ್ರು ಎಷ್ಟ್ ಜನ ಮಾತಾಡೋದೆಲ್ಲ ಕೇಳಿಸ್ಕೊತಾ ಕೂತಿದ್ದೇನೆ. ಕರೆಂಟ್ ಹೋಯ್ತು ನೋಡಿ, ನಮ್ಮಲ್ಲಿ ಕರೆಂಟ್ ಹೊಟ್ಟೋಯ್ತು. ಅದಕ್ಕೆ ನನ್ನ ಹ್ಯಾಂಡಲ್ ಮಾಡಿದ್ದೀನಿ, ಮ್ಯೂಟ್ ಆಗಿದೆ. ನಿದ್ರೆದ್ದು ಬಗ್ಗೆ ಹೇಳಿ ಅಂತಂದ್ರೆ ಸ್ವಲ್ಪ ಬುಡಕೆಸ್ ಬಗ್ಗೆ ಮಾತಾಡ್ಬೋದು, ಓದ್ಬೋದು ಬುಕ್ಸ್ ಅಂತ ಅನ್ಕೊಂಡೆ. ಓದ್ತಾ ಇದ್ದೆ, ಅಷ್ಟು ಕರೆಂಟ್ ಹೊಟ್ಟೋಯ್ತು. ಓಕೆ ಮೇಡಮ್. ನೆಕ್ಸ್ಟ್ ಸರಿ ಹೋಗ್ತೀನಿ, ನಾಳೆ ಹೋಗ್ತೀನಿ. ಆಯ್ತಾಯ್ತು. ರತ್ನಮ್ಮ ಮಾಸ್ಟರ್. ಈಗ ಟೈಮ್ ಆಗೋಗಿತ್ತಲ್ಲ, ಸಮಯ ಆಯ್ತು. ಟೈಮ್. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಮಸ್ತೆ. ಸರ್, ನನಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ವಾಟರ್ನ 2 ದಿನಗಳಿಂದ ನನಗೆ ಅದ್ ಮಾಡೋದಿಕ್ಕೆ ಆಗ್ತಿಲ್ಲ. ಅದಾದ್ಮೇಲೆ ನನಗೆ ಎಚ್ಚರಾಗಿ ಇದು ಓಪನ್ ಆಗಿ ಮಾಡ್ತಾ ಇದ್ದೀನಿ. ವಾಟರ್ ತಗೊಳಕ್ ಆಗ್ತಿಲ್ಲ ನಂಗೆ. ನೀರ್ದು ಮೇಯ್ನ್ ಬೇಕಲ್ಲ ಅಂತ ಇದು ಕಾಪರ್ ಬಾಟ್ಲು, ಲೋಟ ಬಾಟ್ಲು ಎಲ್ಲ ತೆಗ್ದಿಟ್ಟಿದ್ದೀನಿ. ನಂಗೆ ಬೇಕು, ಅವಶ್ಯಕತೆ ಇದೆ ಅಂತ ಹೇಳ್ಕೊತಾ ಇರ್ತೀನಿ. ಅದು ನನಗೆ ಮಿಸ್ ಆಗ್ತಾ ಇದೆ. ಹಂಗಾಗಿ ನಾನು ಇವತ್ತು ಬೇಕೇ ಬೇಕು, ನೋಡ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಚಾಲೆಂಜ್ ಮಾಡಿ ಕೂತ್ಬಿಟ್ಟೆ ಸರ್. ಇವತ್ತು ಏನಾದ್ರೂ ಆಗ್ಲಿ ನೋಡೋಣ. ಸ್ವಲ್ಪ ಹಿಂಗ್ ಅಂದ ತಕ್ಷಣ ಇದು ಜ್ಞಾಪಕನೇ ಬರ್ತಿರ್ಲಿಲ್ಲ ನನಗೆ. ಆಮೇಲೆ ಓಪನೆ ಅಂತ ಹೇಳಿದಾಗ ಅವು ಎಚ್ಚರ ಆಗ್ತಾ ಇತ್ತು. ಯಾಕೆ ಈ ತರ ಆಗ್ತಿದೆ ಒಂದು 2 days 3 days ಆಯ್ತು ಇವತ್ತಿಗೆ ನಾನು ವಾಟರ್ನ ಇದ್ ಮಾಡಿ. ನಂಗೆ ಅದೇ ಫೀಲ್ ಆಗ್ತಿತ್ತು, ನೀರ್ ಮಿಸ್ ಆಗ್ತಿದೆಯಲ್ಲ ನನ್ಗೆ, ಅದ್ರ ಮೇನ್ ಬೇಕಾಗಿತ್ತು ಅಂತ ನಂಗೆ ಇದಾಗ್ತಿದೆ ಸರ್. ಅದನ್ನ ಹೇಳ್ಕೊಳ್ಳೋಣ ಅಂತ ಹೇಳಿ ಇದ್ ಮಾಡಿದೆ ಸರ್. ನನ್ಗೆ ಯಾಕೆ ಈ ತರ ಆಗ್ತಾ ಇದೆ. ನೀವು 9 ಗಂಟೆಗೆ ಕೂರ್ತಿರಲ್ಲ, ಎಲ್ಲಾ ಮಾಸ್ಟರ್ಸ್ ಅಷ್ಟೇ 9 ಗಂಟೆಗೆ ಕೂರುವಾಗ್ಲೇನೆ 9 ಗಂಟೆಗೆ ಕೂತ್ಬಿಡ್ತೀನಿ. ಇದು ಆದ್ರೆ ಏನಕ್ಕೆ ಅಲ್ಲಲ್ಲ. ನನ್ಗೆ ಎಚ್ಚರಾಗಿರ್ತದೆ. ಕೆಲವ್ರು ನೆನ್ನೆ ಯಶೋಧ ಮೇಡಮ್ ಮಾತಾಡ್ತಿದ್ರೆ ಎಲ್ಲ ಕೇಳ್ತಾ ಇದೀನಿ. ಕೇಳ್ತಾ ಇದೀನಿ. ಒಂದ್ ಸ್ವಲ್ಪ ಇದಾದ್ಮೇಲೆ ನನ್ಗೆ ಅವ್ರು ಮಾತು, ಆಮೇಲೆ ಪದ್ಮ ಮೇಡಮ್ ಮಾತಾಡಿದ್ದು ಆಮೇಲೆ ಕೇಳಿಸ್ತಾ ಇದೆ. ಹಂಗಾಗಿ ಇದು ಯಾಕೆ ಮಿಸ್ ಆಗ್ತಿದೆ ನನ್ಗೆ ಅಂತ ಅನಿಸ್ತಾ ಇದೆ ನನ್ಗೆ. ಅಷ್ಟು ಸ್ವಲ್ಪ ಮಧ್ಯೆ ಗ್ಯಾಪ್ ಆಗುತ್ತೆ. ಅದು ಒಂಥರ ಫೀಲ್ ಆಗ್ತಾ ಇತ್ತು ನನ್ಗೆ. ವಾಟ್ರ್ ಮತ್ತೆ ಇದು ಕೆಲವ್ರದ್ದು ಅನುಭವ ಎಲ್ಲಾರು ಹಾಲ್ ಮಾಸ್ಟರ್ ಎಲ್ಲ, ಕೆಲವರೆಲ್ಲ ನೀವು ಇರೋರೆಲ್ಲರೂ ಕೆಲವರು ಒಂದ್ ಸ್ವಲ್ಪ ಅನುಭವ ಹಂಚ್ಕೊಂಡಾಗ್ಲೂ ಕೂಡ ಹಾಗೇನೆ ಆಯ್ತು. ಸ್ವಲ್ಪ ಮಿಸ್ ಆಯ್ತು, ಮಧ್ಯೆ ಸ್ವಲ್ಪ ಇದಾಯ್ತು.
ಯಾಕೆ ಈ ತರ ಮಿಸ್ ಆಯ್ತು ಒಂಥರ ಮನ್ಸಿಗೆ ಬೇಜಾರಾಗ್ತಿತ್ತು. ಅದೇ ಅದು ವಾಟರ್ ಅಂತೂ ಎನರ್ಜಿ 3 ದಿನದಿಂದ ಕಂಟಿನ್ಯೂ ಆಗಿ ವಾಟರ್ ಮಿಸ್ ಆಗೋಗಿದೆ ನನಗೆ. ಎನರ್ಜಿ ಎನರ್ಜಿ ಇರ್ತದಲ್ಲ ಅದು. ಇವಾಗ ಬರೀ ಯೋಗ ನಿದ್ರೆ ಅಲ್ಲ ಅದು, ಎಳಿತಾ ಇರ್ತದಲ್ಲ ಎನರ್ಜಿ. ಹೌದು ಸರ್, ಕಣ್ಣು ಮುಚ್ಚಿ ಬಿಡಕ್ಕೆ ಆಗ್ತಿಲ್ಲ. ಎಚ್ಚರ ಇರುತ್ತೆ ಎಳ್ಬೇಕು ಅಂತ, ಬಿಡಕ್ಕೆ ಆಗ್ತಿಲ್ಲ, ಅಷ್ಟು ಇದಾಗೋಯ್ತು ನನ್ಗೆ. ಏನಕ್ಕೆ ಈ ತರ ಆಗ್ತದೆ ಅಂತ ಇವತ್ತು ಹಾಗೂ ಮೆಡಿಟೇಷನ್ ಮಾಡ್ಬಿಟ್ಟು ಸುಮ್ನೆ ಹಾಗೆ ಎಚ್ಚರ ಆಗ್ಬಿಟ್ಟೆ. ನೋಡೋಣ, ಕಣ್ಣೇ ಮುಚ್ಚಕ್ ಹೋಗ್ಬಾರ್ದು, ಎಲ್ಲ ಕೇಳೋಣ ಅಂತ ಎಲ್ಲರದ್ದು ಕೇಳ್ತಾ ಕುತ್ಕೊಂಡೆ. ಆಮೇಲೆ ಅದೇ ಎಲ್ಲರೂ ಅಷ್ಟೇ ಮಾಸ್ಟರ್ 9 ಗಂಟೆಗೆ ನೀವು ಕೂರುವಾಗ್ಲೇನೆ ನೀರ್ ಇಟ್ಕೊಂಡು ಕುತ್ಕೊಂಡ್ಬಿಡಿ. ಒಂದು ವೇಳೆ ಅವೇರ್ನೆಸ್ ಇಲ್ಲ ಅಂದ್ರೂ ಅದು ಆಗಿರ್ತದೆ ಅಂತ ಅರ್ಥ. ಆಯ್ತಾ? ಅದಕ್ಕೆ ಆಮೇಲೆ ಸರ್ ಇಟ್ಕೊಂಡಿರ್ತೀನಿ, ಎಲ್ಲವೂ ಬೇಕು ಅಂತಾನೆ ಮಾಡ್ಕೊಂಡಿರ್ತೀನಿ ಎಲ್ಲ. ವಾಟ್ರದೆಲ್ಲ ಮಾಡ್ಕೊಡುದು, ದೀಪದ್ದು ಎಲ್ಲವೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸ್ಟ್ಯಾಂಡ್ ಪಕ್ಕನೆ ಎಲ್ಲವೂ ರೆಡಿ ಮಾಡಿ ಇಟ್ಕೊಂಡು ಮಿಸ್ ಮಾಡ್ಕೊಳ್ತಾ ಇದೀನಲ್ಲ. ನಾನು ನಿಮ್ದು ಓಪನಿಗೆ ಇದಾಕಿದ್ದೀರಾ, ಹಾಡ್ ಬರ್ತಾ ಇದೆ, ನಾನ್ ಹೇಳ್ಕೊತಾ ಇದೀನಿ, ಇದ್ಯಾಕೆ ಸರ್ ಇದನ್ನ ಮಿಸ್ ಮಾಡಿದ್ರು, ವಾಟರ್ ಮಿಸ್ ಮಾಡ್ಬಿಟ್ಟು ಓಪನಿಗೆ ಕೊಟ್ಬಿಟ್ರಲ್ಲ ಅಂತ ಹಂಗಂತ ಅನ್ಕೊಂಡು ಯಾಕೆ 2 ದಿನನೂ ವಾಟರ್ ಮಿಸ್ ಮಾಡಿದ್ರು ಅಂತ ಆತರ ಅನಿಸ್ತಾ ಇತ್ತು ಸರ್. ಅದಕ್ಕೆ ನನ್ಗೆ ಇವತ್ತು ಅವೇರ್ನೆಸ್ ಅಂತಂದ್ರೆ ನಾನ್ ಮಾಡ್ಲೇಬೇಕು ಅನ್ನೋದು ಒಂದ್ ಸ್ವಲ್ಪ ಮನ್ಸಿಗೆ ಬಂತು. ಹಂಗಾಗಿ ಇವತ್ತು ಎಷ್ಟೇ ಇದಾದ್ರೂ ನಿದ್ರೆನೆ ಕಣ್ಣೇ ಮುಚ್ಚಬಾರ್ದು, ಇದು ಕ್ಲಿಯರ್ ಆಗೋವರ್ಗು ಅಂತ ಹೇಳಿ ಕೂತ್ಬಿಟ್ಟೆ ಇವತ್ತು. ಓಕೆ ಮ್ಯಾಮ್, ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆರಿ ಗುಡ್. ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಿ ಒಂದ್ ದಿವಸ. ಮಾಡ್ತೀನಿ ಸರ್, ಮಾಡ್ತೀನಿ. ಯಾವತ್ ಮಾಡ್ತೀರಿ? ಹೇಳ್ತೀನಿ ಸರ್, ಫೋನ್ ಮಾಡಿ. ಓಕೆ ಮೇಡಮ್.